इस्कॉन संस्थापकाचे श्री भगवान की जय ओम विश्वनाथ परमहंस प्रत्यक्ष शुद्ध सदस्य श्रीमन स्वयं श्री भक्ति सिद्धांत सरस्वती गोस्वामी महाराज प्रभुपाद की जय ओम विश्वनाथ श्री भोगेश्वर दास महाराज की जय ओम विश्वनाथ सत्संग श्री भक्ति ठाकुर की जय ओम विश्वनाथ वैष्णव साहब श्री जगन्नाथ दास
महाराज की जय श्री रूप सनातन भट्टर बंशी जी को पर पट्टदार शक्को स्वामी प्रभु की नमाचार्य श्रद्धा ठाकुर की प्रेम श्री विशेष चेतन प्रभु नित्यानंद अश्विन द्वैतदार शिव साथ गौर भक्त वृंद की श्री श्री राधा कृष्ण गोप श्याम राधा कुंड के गोवर्धन की श्री माय धाम की वृंदावन धाम की गंगामयी की जय रत्नमयी की जय भक्ति देवी की जय तुलसी देवी की जय अनंत कोटि वैष्णव की जय श्री हरिनाम संकीर्तन की जय ग्रंथराज श्रीमद् भागवतम जय इस्कॉन भट्ट गुरुवंदन समावेद भक्त जय गौर प्रेमानंद जय all Gorish Dev, all Gorish Dev, all Gorish Dev, all Gorish to Shri Guru and Shri Gauranga, all Gorish to Shri Prabhupada. Om Namo, you have English? English. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Vasudevaya. Om Namo Bhagavate Vasudevaya. Narayana Namaskritya Naram Chaiva Narottamam Devim Saraswati Vyasam Tato Jayamudiraye Ashtaprayeshu Abhadreshu Nityam Bhagavata Sevaya Bhagavate Uttama Shloke Bhaktir Bhavati Naishiki. Somebody knows setting up the mobile? Mobile setting up. I want to display the screen. Welcome everyone to this Bhagavad Gita class, Sunday based program. ಹರೇ ಕೃಷ್ಣ, ಎಲ್ಲರಿಗೂ ಸಹ ಭಾನುವಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ ಭಗವದ್ಗೀತಾ ಸಿರೀಸ್ ಚಾಪ್ಟರ್ 2 ಆ್ಯಂಡ್ ಶ್ಲೋಕ 11. ಇವತ್ತು ಬಂದು ಭಗವದ್ಗೀತಾ 12ನೇ ಅಧ್ಯಾಯ 12ನೇ ಶ್ಲೋಕನ ಬಂದು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಶ್ಲೋಕ ಡಿಸೈಡ್ ಮಾಡ್ತೀವಿ, ಬಾಕಿ ಪದಾರ್ಥಂ ಪ್ರಭು ಕನ್ನಡ ಹೇಳ್ತಾರೆ. ಶ್ರೇಯೋ ಜ್ಞಾನಾಭ್ಯಾಸಾತ್ ಶ್ರೇಯೋ ಜ್ಞಾನಾಭ್ಯಾಸಾತ್ ಶ್ರೇಯೋ ಜ್ಞಾನಾಭ್ಯಾಸಾತ್ ಶ್ರೇಯೋ ಜ್ಞಾನಾಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಸ್ ಧ್ಯಾನಾತ್ ಕರ್ಮ ಫಲತ್ಯಾಗಸ್ ತ್ಯಾಗಾತ್ ಶಾಂತಿರನಂತರಂ ತ್ಯಾಗಾತ್ ಶಾಂತಿ ಅನಂತರಂ ಶ್ರೇಯೋ ಜ್ಞಾನಮಭ್ಯಾಸಾತ್ ಶ್ರೇಯೋ ಜ್ಞಾನಾಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಸ್ ಧ್ಯಾನಾತ್ ಕರ್ಮ ಫಲತ್ಯಾಗಸ್ ತ್ಯಾಗಾತ್ ಶಾಂತಿರನಂತರಂ ತ್ಯಾಗಾತ್ ಶಾಂತಿ ಅನಂತರಂ ಶ್ರೇಯೋ ಜ್ಞಾನಮಭ್ಯಾಸಾತ್ ಶ್ರೇಯೋ ಜ್ಞಾನಾಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಸ್ ಧ್ಯಾನಾತ್ ಕರ್ಮ ಫಲತ್ಯಾಗಸ್ ತ್ಯಾಗಾತ್ ಶಾಂತಿರನಂತರಂ ತ್ಯಾಗಾತ್ ಶಾಂತಿ ಅನಂತರಂ ಶ್ರೇಯೋ ಜ್ಞಾನಾಭ್ಯಾಸಾತ್ ಶ್ರೇಯೋ ಜ್ಞಾನಾಭ್ಯಾಸಾತ್ ಜ್ಞಾನಂ ಧ್ಯಾನಾತ್ ವಿಶಿಷ್ಯತೆ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಸ್ ಧ್ಯಾನಾತ್ ಕರ್ಮ ಫಲತ್ಯಾಗಸ್ ತ್ಯಾಗಸ್ ಶಾಂತಿ ಅನಂತರಂ ತ್ಯಾಗಾತ್ ಶಾಂತಿ ಅನಂತರಂ ಶ್ರೇಯೋ ಜ್ಞಾನಾಭ್ಯಾಸಾತ್ ಶ್ರೇಯೋ ಜ್ಞಾನಾಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗಸ್ ಧ್ಯಾನಾತ್ ಕರ್ಮ ಫಲತ್ಯಾಗಸ್ ತ್ಯಾಗಾತ್ ಶಾಂತಿ ಅನಂತರಂ ತ್ಯಾಗಾತ್ ಶಾಂತಿ ಅನಂತರಂ ಶ್ರೇಯೋ ಜ್ಞಾನಾಭ್ಯಾಸಾತ್ ಶ್ರೇಯೋ ಜ್ಞಾನಾಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಜ್ಞಾನಾಧ್ಯಾನಂ
ಜ್ಞಾನಕರ್ಮಫಲತ್ಯಾಗಃ ತ್ಯಾಗಶಾಂತಿ ಅನಂತರಂ श्रेयो हि ज्ञानमभ्यास साधज्ञानं अभ्यासात् ज्ञानं विशिष्टते ज्ञानात् कर्मफलत्याग त्यागात् ज्ञानी अनन्तरम् ज्ञानाध्यानं विशिष्यते ज्ञानकर्मफलत्यागं त्यागात् शान्ति अनन्तरम् ज्ञानाध्यानं विशिष्यते त्यागशान्ति अनन्तरम् You can read the translation in Kannada, translation in purport. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನದ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಇಂದಿನ ಶ್ಲೋಕದಲ್ಲಿ ಹೇಳಿರುವಂತೆ ಭಾವಾರ್ಥ ಅಭಯಚರಣರವರಿಂದ ಇಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರವರಿಂದ ಇಂದಿನ ಶ್ಲೋಕದಲ್ಲಿ ಹೇಳಿದಂತೆ ಭಕ್ತಿ ಸೇವೆಯಲ್ಲಿ ಎರಡು ವಿಧ. ನಿಯಂತ್ರಕ ತತ್ವಗಳ ರೀತಿ ಒಂದು, ಭಗವತ್ ಸೇವೆಯಲ್ಲಿ ಪೂರ್ಣ ಆಸಕ್ತಿಯ ಮಾರ್ಗ ಮತ್ತೊಂದು. ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಅನುಸರಿಸಲು ಸಾಧ್ಯವಾಗದೆ ಹೋದವರು ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಉತ್ತಮ, ಏಕೆಂದರೆ ಜ್ಞಾನದಿಂದ ಮನುಷ್ಯನು ತನ್ನ ನಿಜವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಕ್ರಮೇಣವಾಗಿ ಜ್ಞಾನವು ಧ್ಯಾನದ ಹಂತಕ್ಕೆ ಬೆಳೆಯುವುದು. ಧ್ಯಾನದಿಂದ ಕ್ರಮವಾಗಿ ದೇವತ್ವ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಬಹುದು. ಮನುಷ್ಯನು ತಾನೇ ಪರಮನು ಎಂಬ ಅರಿವನ್ನು ತಂದುಕೊಡುವ ಪ್ರಕ್ರಿಯೆಗಳಿವೆ. ಭಕ್ತಿ ಸೇವೆಯಲ್ಲಿ ನಿರತರಾಗಲು ಸಾಧ್ಯವಾಗದೆ ಹೋದವನಿಗೆ ಇಂತಹ ಧ್ಯಾನವೇ ಉತ್ತಮ. ಈ ರೀತಿಯಲ್ಲಿ ಧ್ಯಾನ ಮಾಡಲಾರದವನಿಗೆ ವೇದ ಸಾಹಿತ್ಯದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರಿಗೆ ನಿಗದಿತೆಯಾದ ಕರ್ತವ್ಯಗಳನ್ನು ವಿಧಿಸಲಾಗಿದೆ. ಇವನ್ನು ಭಗವದ್ಗೀತೆಯ ಕಡೆಯ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ಏನೇ ಆಗಲಿ ಮನುಷ್ಯನು ಕರ್ಮವನ್ನು ತ್ಯಾಗ ಮಾಡಬೇಕು. ಹೀಗೆಂದರೆ ಕರ್ಮ ಫಲವನ್ನು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಬಳಸುವುದು ಎಂದು ಅರ್ಥ. ಸಾರಾಂಶವೇನೆಂದರೆ ಅತ್ಯುನ್ನತ ಗುರಿಯಾದ ದೇವೋತ್ತಮ ಪರಮಪುರುಷನನ್ನು ಸೇರಲು ಎರಡು ಪ್ರಕ್ರಿಯೆಗಳಿವೆ. ಒಂದು ಪ್ರಕ್ರಿಯೆ ಕ್ರಮವಾದ ಬೆಳವಣಿಗೆ, ಮತ್ತೊಂದು ನೆರವಾದುದು. ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡುವುದು ನೇರ ಮಾರ್ಗ. ಇನ್ನೊಂದು ತನ್ನ ಕರ್ಮಗಳ ಫಲವನ್ನು ತ್ಯಜಿಸುವುದು. ಆ ಮನುಷ್ಯನು ಜ್ಞಾನದ ಹಂತಕ್ಕೆ ಅನಂತರ, ಧ್ಯಾನದ ಹಂತಕ್ಕೆ ಅನಂತರ, ಪರಮಾತ್ಮನ ಅರಿವಿನ ಹಂತಕ್ಕೆ ಅನಂತರ ದೇವೋತ್ತಮ ಪರಮಪುರುಷನ ಹಂತಕ್ಕೆ ಬರಬಹುದು. ಮೆಟ್ಟಿಲಾಗಿ ಏರುವ ಪ್ರಕ್ರಿಯೆಯನ್ನಾಗಿ ನೇರವಾಗಿ ಮಾರ್ಗವನ್ನಾಗಿ ಮನುಷ್ಯನು ಅರಿತುಕೊಳ್ಳಬಹುದು. ಪ್ರತಿಯೊಬ್ಬರಿಗೂ ನೇರವಾದ ಪ್ರಕ್ರಿಯೆ ಸಾಧ್ಯವಿಲ್ಲ. ಆದುದರಿಂದ ಪರೋಕ್ಷ ಪ್ರಕ್ರಿಯೆಯು ಒಳ್ಳೆಯದು. ಅರ್ಜುನನು ಆಗಲೇ ಪರಮ ಪ್ರಭುವಿನ ಪ್ರೀತಿಯಂತ ಭಕ್ತಿ ಸೇವೆಯ ಹಂತದಲ್ಲಿದ್ದಾನೆ. ಆದುದರಿಂದ ಪರೋಕ್ಷ ಪ್ರಕ್ರಿಯೆಯನ್ನು ಅವನಿಗೆ ಸಲಹೆ ಮಾಡಿಲ್ಲ ಎಂದು ತಿಳಿಯಬೇಕು. ಈ ಹಂತದಲ್ಲಿ ಇಲ್ಲದವರು ಪರೋಕ್ಷ ಪ್ರಕ್ರಿಯೆಯಾದ ವೈರಾಗ್ಯ, ಜ್ಞಾನ, ಧ್ಯಾನ ಮತ್ತು ಪರಮಾತ್ಮ ಮತ್ತು ಬ್ರಹ್ಮನ ಸಾಕ್ಷಾತ್ಕಾರದ ಕ್ರಮವಾದ ಪ್ರಕ್ರಿಯೆಯನ್ನು ಅನುಸರಿಸಬೇಕು. ಭಗವದ್ಗೀತೆಯ ಮಟ್ಟಿಗೆ ಹೇಳುವುದಾದರೆ ನೇರ ಮಾರ್ಗಕ್ಕೆ ಮಹತ್ವವನ್ನು ನೀಡಲಾಗಿದೆ. ನೇರವಾದ ರೀತಿಯನ್ನು ಅನುಸರಿಸಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಶರಣಾಗತರಾಗುವಂತೆ ಪ್ರತಿಯೊಬ್ಬರಿಗೂ ಉಪದೇಶ ಮಾಡಲಾಗಿದೆ. ಹರೇ ಕೃಷ್ಣ.
ज्ञानविज्ञानस्य ज्ञानाञ्जनशलाकया चक्षुर्वैदमेन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपपदमह्यं ददाति स्वपदान्तिकं। वन्देऽहं श्रीगुरुं श्रीपदकमलं श्रीगुरुवैष्णवांश्च श्रीरूपं साग्रजातं सर्वनिर्गुणान्तान्वितं संकृतं स्त्रीं सात्वैतं सावधूतं वरदनसहितं कृष्णचैतन्यदेवं श्रीराधाकृष्णपादान् सहगणललिता श्रीशाखान्वितांश्च हे कृष्ण करुणा सिन्धो दीनबन्धो जगत्पते गोपेश गोपिकान्ता राधाकान्त नमोस्तुते तप्तकाञ्चन गौराङ्गी राधे वृन्दावनेश्वरि कुशभानुस्ते देवी प्रणमामि प्रिये वाञ्छाकल्पतरुभ्यश्च कृपासिन्धुभ्यश्च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवसंधि गौर भक्तवृंद। हरे कृष्ण 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 हरे 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 राम 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 हरे हरे। मोहं करोति वाचन पदं नंगे दीर्घं पद्मं ದೇಶಿಕೃತ್ಯದ ಪರಮಾತ್ಮದ ವಿಶಿಷ್ಟ ವಿಷಯ ಪಂಪೈ ನಮಗೆ ಇವತ್ತು ಭಗವದ್ಗೀತಾ ಮಾತನಾಡೋಕ್ಕೆ ಸ್ವಲ್ಪ ಸೇವೆ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಅದೇ ಸೊ ಆ್ಯಕ್ಚುಲಿ ನಾವೆಲ್ಲ ತುಂಬ ಭಾಗ್ಯವಂತರು. ಸೊ ಪ್ರಭುಗಳು ಇಸ್ಕಾನ್ ಶೇಷಾಶ್ರಮದಲ್ಲಿ ವಿಗ್ರಹಾರಾಧನೆ ಮತ್ತು ಹಲವಾರು ಭಕ್ತರನ್ನ ಹೇಗೆ ಭಕ್ತಿ ಮುಂದೆ ಕರ್ಕೊಂಡ್ಬರೋದಕ್ಕೆ ಪ್ರಭುಗಳು ತುಂಬ ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಹರೇ ಕೃಷ್ಣ. ಇವತ್ತು ಶ್ಲೋಕ ಸೆಪರೇಟ್ ಟೆಕ್ನಿಕಲ್ ಶ್ಲೋಕ. So I may not be able to speak everything in Kannada. My Kannada is also not very great. So wherever possible, I speak that I will translate. Please think of that. ಓಕೆ, ಪ್ರಭುಗಳಿಗೆ ಇದು ಇವತ್ತಿನ ಶ್ಲೋಕ ಬಂದು ತುಂಬ ಒಂದು ಟೆಕ್ನಿಕಲ್ ಅಂದರೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಪ್ರಭುಗಳು ಏನು ಮಾಡ್ತಾರೆ ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ. ಅವ್ರಿಗೆ ಕನ್ನಡದಲ್ಲಿ ಹೇಳೋದಕ್ಕೆ ಪ್ರಭುಗಳಿಗೆ ಕಷ್ಟ ಆಗುತ್ತೆ. ಆದರೆ ಅವ್ರು ಇಂಗ್ಲೀಷಲ್ಲಿ ಹೇಳಿದ್ದನ್ನು ನಾನು ಕನ್ನಡದಲ್ಲಿ ನಿಮಗೆ ಅನುವಾದ ಮಾಡ್ತೀನಿ. So this chapter is entitled Devotional Service. ಈ ಒಂದು ಅಧ್ಯಾಯನ ಬಂದು ಭಕ್ತಿ ಸೇವೆ ಅಂತ ಈ ಅಧ್ಯಾಯದ ಹೆಸರು. And this sloka has to be discussed with reference to the beginning slokas also. ಈ ಶ್ಲೋಕನ ಬಂದು ಈ ಅಧ್ಯಾಯದನ ಹಿಂದಿನ ಶ್ಲೋಕದಲ್ಲೂ ಸಹ ಅದನ್ನು ತಗೊಂಡಿದೆ. Because they are all connected. ಈ ಎಲ್ಲ ಶ್ಲೋಕಗಳು ಸಹ ಒಂದಕ್ಕೊಂದು ಅದು ಸಂಬಂಧಪಟ್ಟಿದೆ. In the beginning of the chapter, Arjuna asked Krishna which one is easier, whether worshipping the Supreme Personality of Godhead or the worshipping as the impersonal Brahman. ಮೊದಲನೇ ಅಧ್ಯಾಯದಲ್ಲಿ ಬಂದು ಅರ್ಜುನ ಬಂದು ಕೇಳ್ತಾರೆ, ನೇರವಾಗಿ ನಿನ್ನನ್ನು ಸೇವೆ ಮಾಡೋದು ಉತ್ತಮನ ಅಥವಾ ನಿನ್ನ ಒಂದು ಬ್ರಹ್ಮನ ಅಂತನ ಬಂದು ನಾನು ಪೂಜೆ ಮಾಡೋದು ಉತ್ತಮನ ಅಂತ ಅರ್ಜುನ ಬಂದು ಪ್ರಶ್ನೆ ಕೇಳ್ತಾರೆ ಕೃಷ್ಣನ. So the Lord replies, worship of direct service to the Lord is any day better. ಭಗವಂತ ಹೇಳ್ತಾ ಇದ್ದಾನೆ, ಡೈರೆಕ್ಟ್ ಆಗಿ ನನ್ನನ್ನು ಬಂದು ನೇರವಾಗಿ ನೀನು ನನ್ನನ್ನು ಪೂಜೆ ಮಾಡೋದು ಬಂದು ಅದು ತುಂಬ ಉತ್ತಮವಾದದ್ದು ಅಂತ ಭಗವಂತ ಹೇಳ್ತಾರೆ. But worshipping the impersonal Brahman is very very difficult path. ಭಗವಂತನ ಒಂದು ಬ್ರಹ್ಮ ಜ್ಯೋತಿನ ಪೂಜೆ ಮಾಡೋದು ಬಂದು ಏನಾಗುತ್ತೆ, ಅದು ತುಂಬ ಕಷ್ಟಕರವಾದ ಒಂದು ವಿಷಯ. So this sloka explains, these two slokas explain the compassionate or merciful nature of the Lord. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ, ಭಗವಂತನ ಒಂದು ಕರುಣೆ ಎಷ್ಟಿದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ವಿವರಣೆ ಇದೆ. The Lord being the most merciful Father, He has got His compassion to, we are all His children, He has got His compassion to us. ನಾವೆಲ್ಲ ಭಗವಂತನ ಮಕ್ಕಳು. ಭಗವಂತ ಬಂದು ನಮ್ಮೇಲೆ ತುಂಬಾ ಬಂದು ಈ ಶ್ಲೋಕದಲ್ಲಿ ಬಂದು ನಮ್ಮೇಲೆ ಕರುಣೆನ ಬಂದು ಭಗವಂತ ತೋರಿದ್ದಾರೆ. So He is finding different ways by which we can connect to Him. ಭಗವಂತ ಬಂದು ಭಗವಂತನ ನಾವು ಬೇರೆ ಬೇರೆ ಮಾರ್ಗದಲ್ಲಿ ಅವನನ್ನ ಹೇಗೆ ನಾವು ಸೇರ್ಬಹುದು ಅನ್ನೋದನ್ನ ಈ ಶ್ಲೋಕದಲ್ಲಿ ವಿವರಣೆ ಇದೆ. So many times we see any newcomer today. ಯಾರಾದ್ರೂ ಇವತ್ತು ಹೊಸ ಭಕ್ತರು ಬಂದಿದ್ರು? ಭಕ್ತರು ಎಲ್ಲ ಹಳೆಯವರು. Okay. So somebody comes new. What we generally do, many times leaders go and say, you must observe our relative principles, you must do this, you must not do this, you must not do that. ಏನಾಗುತ್ತೆ, ಹೊಸಬ್ರು ಬಂದಾಗ ಏನಾಗುತ್ತೆ, ಭಕ್ತರು ಬಂದು ನೀವು 4 ನಿಯಂತ್ರಕ ತತ್ವಗಳನ್ನ ಅನುಸರಿಸಬೇಕು, ಇದನ್ನ ಮಾಡಬೇಡಿ, ಇದನ್ನ ಮಾಡಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ನೀವು ಅವ್ರಿಗೆ ಹೇಳ್ಕೊಡ್ತೀರಿ. But the Lord is thinking how to engage this person in Krishna consciousness. ಭಗವಂತ ಬಂದು ಯೋಚನೆ ಮಾಡ್ತಾರೆ, ಹೊಸಬ್ರು ಸಹ ಹೇಗೆ ನಾವು ಭಕ್ತಿ ಸೇವೆಯಲ್ಲಿ ತೋರಿಸ್ಬೇಕು ಅಂತ ಭಗವಂತ ಯೋಚನೆ ಮಾಡ್ತಾರೆ. So in the 5th sloka, the Lord says, those who have got a material body, for him to visualize something impersonal is very difficult path. ಯಾರು ಈ ಭೌತಿಕ ಜಗತ್ತಿನ ಈ ಒಂದು ಶರೀರನ ನಾವು ತಗೊಂಡಿದ್ದೀವಿ, ಈ ಒಂದು ಬ್ರಹ್ಮ ಜ್ಯೋತಿನ ಬಂದು ಧ್ಯಾನ ಮಾಡೋದು ಬಂದು ನಾವು ತುಂಬಾನೇ ಕಷ್ಟ. He cannot make any progress. ಅವರು ಬಂದು ಅದರಿಂದ ಬಂದು ಅವರು ಉನ್ನತ ಆಗೋದಕ್ಕೆ ಸಾಧ್ಯ ಇಲ್ಲ. For example, I am used to seeing the form of Asim Shambabu.
ನಾವು ಬಂದು ಪ್ರಭುಗಳನ್ನ ಈಗ ನೋಡ್ತಾ ಇದೀವಿ. So this is the root of Asim Sham. ನಾವು ಬಂದು ಭಗವಂತನ ಬಂದು ಈ ಪ್ರಭುಗಳನ್ನ ಬಂದು ಈ ರೂಪದಲ್ಲಿ ನೋಡ್ತಾ ಇದೀವಿ. I cannot see Asim Sham without a form. ನಾವು ಬಂದು ಪ್ರಭುಗಳನ್ನ ಬಂದು ಅವ್ರ ರೂಪ ಇಲ್ಲದೆ ನಾವು ಅವ್ರನ್ನ ನೋಡಕ್ ಆಗೋದಿಲ್ಲ. Similarly, if somebody says the Lord does not have a form, we can't accept it. ನಾವು ಬಂದು ಭಗವಂತನ ಬಂದು ರೂಪ ಇಲ್ಲ ಅಂದ್ರೆ ನಾವು ಅವನನ್ನ ಏನು ಅದನ್ನ ಬಂದು ನಮಗೆ ಅಡಗಿಸ್ಕೊಳ್ಳೋಕೆ ಆಗೋದಿಲ್ಲ. The Lord has got a form, he is also formless. ಭಗವಂತ ಬಂದು ಅವರಿಗೆ ರೂಪ ಇದೆ ಮತ್ತೆ ಅವ್ರಿಗೆ ರೂಪನೂ ಸಹ ಇಲ್ಲ. The original form is Krishna, the personality of Godhead. ಭಗವಂತನ ಒಂದು ನಿಜವಾದ ರೂಪ ಅಂದ್ರೆ ಕೃಷ್ಣ, ದೇವತ್ವ ಪರಮ ಪುರುಷ. But we see light here ನಾವು ಈ ಒಂದು ಬಲ್ಬನ್ನ ನೋಡ್ತಾ ಇದ್ವಿ, that is covered by some lid, ಅದು ಬಂದು ಏನಾಗಿದೆ, ಅದ್ರ ಮೇಲೆ ಒಂದು ಕವಚ ಇದೆ, and we see the light around the bulb. ಅದು ಬಂದು ಬೆಳಕು ಮತ್ತು ಅದ್ರ ಸುತ್ತಲೂ ಸಹ ಇದೆ. Similarly, the Lord has got a form just like a bulb. The light outside the bulb is something like the Brahma Jyoti covering the Lord. ಹೇಗೆ ಬಂದು ಒಂದು ಬಲ್ಬ್ ಬಂದು ಭಗವಂತನಿಗೆ ಇಲ್ಲಿ ಹೋಲಿಸ್ತಾ ಇದ್ದಾರೆ ಪ್ರಭುಗಳು, ಅದರಲ್ಲಿ ಇರುವಂತಹ ಏನ್ ಬೆಳಕು ಬರ್ತದೆ ಅನ್ನೋದನ್ನ ಬಂದು ಬ್ರಹ್ಮ ಜೊತೆಗೆ ಹೋಲಿಸ್ತಾ ಇದ್ದಾರೆ. So the Brahma Jyoti is covering the Lord. Brahma Jyoti doesn't have a form. ಬ್ರಹ್ಮ ಜ್ಯೋತಿ ಏನ್ ಮಾಡ್ತಾ ಇದೆ, ಭಗವಂತನ ಬಂದು ಏನ್ ಮಾಡ್ತಾ ಇದೆ, ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಭಗವಂತನ ಬಂದು ಆ ಬ್ರಹ್ಮ ಜ್ಯೋತಿ ಇರೋದ್ರಿಂದ ಭಗವಂತನ ರೂಪನ ಬಂದು ನೋಡಕ್ ಆಗ್ತಾ ಇಲ್ಲ. The day we become free of anarthas, kama, krodha, lobha, then the Lord will reveal himself. ನಾವು ಬಂದು ಯಾವಾಗ ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳು ಮೋಹ, ಕ್ರೋಧ, ಕಾಮ, ಮದ, ಮತ್ಸರ ಇದರಿಂದ ಯಾವಾಗ ನಾವು ದೂರ ಆಗ್ತೀವಿ, ಆಗ ಬಂದು ಭಗವಂತನ ಒಂದು ಸುಂದರ ರೂಪ ನಮಗೆ ಕಾಣುತ್ತೆ. So then now the Lord has got a problem. If everybody has to say only if you chant 16 rounds you can come to the temple, if you follow the 4 regulated principles then only you can come to the temple, nobody will come. Maybe 1 out of a million. ಭಗವಂತನಿಗೆ ಬಂದು ಒಂದು ತೊಂದರೆ ಇದೆ. ಯಾಕಂದ್ರೆ ಭಕ್ತರು ಇಸ್ಕಾನಿಗೆ ಬರ್ತಾರೆ, 14 ಮಾಲೆ ಜಪ ಮಾಡಬೇಕು, 4 ನಿಯಂತ್ರಕ ತತ್ವಗಳನ್ನ ನೀವು ಪಾಲಿಸಬೇಕು, ಹಂಗಂತ ಹೇಳಿದ್ರೆ ನಿಮ್ಮ ದೇವಸ್ಥಾನಕ್ಕೆ ಯಾರು ಸಹ ಬರೋದಿಲ್ಲ. ಅದರಿಂದ ಭಗವಂತನು ಸಹ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ ಇವ್ರು ಹೇಗೆ ಭಕ್ತಿ ಕರ್ಕೊಂಡು ಬರ್ಬೇಕು. So he is giving step 1, step 2, step 3, step 4 like that. ಆಗ ಬಂದು ಏನ್ ಮಾಡ್ತಾರೆ, ಭಗವಂತ ಬಂದು ಅಂತನ ಕೊಟ್ಟಿದ್ದಾರೆ, 1ನೇ ಅಂತ, 2ನೇ ಅಂತ, 3ನೇ ಅಂತ, 4ನೇ ಅಂತ. Now Prabhu has made a very nice temple here, ground floor. ಪ್ರಭುಗಳು ಬಂದು ಇಲ್ಲಿರೋ ಭಕ್ತರೆಲ್ಲ ಸೇರಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. He took me around. So tomorrow, if they say you build 5 floors, he cannot say no. ಸೊ ನಾವೆಲ್ಲ ಬಂದು ಇನ್ನೂ ಒಂದು 2-3 ಫ್ಲೋರ್ ಇರ್ತದ ಅಂದ್ರೆ ಓಕೆನಾ, ಇರ್ತದ ಭಕ್ತರೆಲ್ಲ ಓಕೆ. It will happen. Maybe 1 year, 2 years, Janmashtami ತುಂಬಾ ಜನ ಬರ್ತಾರೆ, ನಮ್ಗೆ ಬೇಕು ಜಾಗ ಬೇಕು. ಓಕೆ, ಇನ್ನೂ 2 ಫ್ಲೋರ್ ಇರ್ತಾನೆ, ಯಾಕಂದ್ರೆ ಜನ್ಮಾಷ್ಟಮಿ ಬಂದು ತುಂಬಾ ಜನ ಭಕ್ತರು ಬಂದು ಇಲ್ಲಿ ಬರ್ತಾರೆ. Now 5 floors you made. 5 ಫ್ಲೋರ್ ಮಾಡ್ಬೇಕಂತೆ ಭಕ್ತರು. Now 5 floor ಮಾಡಿದ್ದಾರೆ, ಅದಕ್ಕೆ ಲಿಫ್ಟ್ ಕೊಟ್ಟಿಲ್ಲ. ಲಿಫ್ಟ್ ನಾವಿನ್ನೂ 2 ಫ್ಲೋರ್ ಮಾಡಿದ್ರೆ ಇನ್ನು ಲಿಫ್ಟ್ ಕೊಟ್ಟಿಲ್ಲ. ಮೇಲ್ಗಡೆ ಎಷ್ಟು ಜನ 5ನೇ ಮಾಡಿ ಫ್ಲೋರ್ ನಡೆಸ್ಕೊಂಡು ಹೋಗ್ತಾರೆ. 5ನೇ ಫ್ಲೋರ್ ಹೋಗ್ಬೇಕು ಅಂದ್ರೆ ನಡ್ಕೊಂಡು ಹೋಗ್ಬೇಕು ಅಂದ್ರೆ ನಮಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಎಲಿಬಡಿ ಯಾರೋ ಯಾರು ಇಷ್ಟಪಡ್ತೀರಾ? ಲಿಫ್ಟ್ ಇದೆ ಆದ್ರೂ ಸಹ 5ನೇ ಮಾಡಿ ಹತ್ಕೊಂಡು ಹೋಗ್ಬೇಕು ಅಂದ್ರೆ ಇಷ್ಟಪಡ್ತೀರಾ ನೀವು ಯಾರಾದ್ರೂ? So similarly, in the path of Bhakti Yoga, there are 2 processes. One is direct lift process, that is take up the process of Bhakti Yoga. ಈಗ ಒಂದನೇ ಮಾರ್ಗ ಏನಂದ್ರೆ, ಹೇಗೆ ನಾವು ಲಿಫ್ಟ್ ಅಲ್ಲಿ ಬಂದು 5ನೇ ಫ್ಲೋರ್ಗೆ ಹೋಗ್ತೀವಿ, ಅದು ಒಂದು ಏನು ಭಕ್ತಿ ಸೇವೆ ಇದ್ದಾಗ. ಭಕ್ತಿ ಸೇವೆ ಮಾಡಿದಷ್ಟೇ ಇಮಿಡಿಯೇಟ್ಲಿ ನಾವು ಭಗವಂತನ ಧಾಮಕ್ಕೆ ನಾವು ಹೋಗ್ಬೋದು. And the other one is step by step process. You walk from ground floor to first floor to second floor to third floor to fourth floor to fifth floor. ಇದು ಬಂದು ಈ ಬ್ರಹ್ಮ ಜ್ಯೋತಿ ಅಂತ ಹೇಗೆ ಅಂದ್ರೆ ಇದು ಒಂದು ಫ್ಲೋರ್ Not Brahma Jyoti. To reach the top floor is Bhakti Yoga. ಓಕೆ, That is lift, direct lift. ಡೈರೆಕ್ಟ್ ಲಿಫ್ಟ್. Prabhu has put a lift, you go by lift. But there is ಅದರ್ ಬೇರೆ ಬೇರೆ ಹಂತಗಳು ಹೇಗಿದೆ ಅಂದ್ರೆ, 1ನೇ ಫ್ಲೋರ್ಗೆ ಹೋಗ್ಬೇಕು, ಆಮೇಲೆ 2ನೇ ಫ್ಲೋರ್ಗೆ ಹೋಗ್ಬೇಕು, ಆಮೇಲೆ 3ನೇ ಫ್ಲೋರ್ಗೆ ಹೋಗ್ಬೇಕು, ಆಮೇಲೆ 4 ಆಮೇಲೆ ಬಂದು ಏನಾಗುತ್ತೆ 5ನೇ ಫ್ಲೋರ್ ಭಗವಂತನ ದರ್ಶನ. so this direct floor lift only bhaktas can take, not everybody. ಈಗ ಏನಂದ್ರೆ ಭಕ್ತಿ ಸೇವೆ ಏನಂದ್ರೆ ಲಿಫ್ಟ್ ಅಲ್ಲಿ ಹೋಗ್ತಾರೆ, ಅದು ಮಾತ್ರ ಭಕ್ತರು ಮಾತ್ರ ಯಾರು ಭಕ್ತಿ ಸೇವೆಯಲ್ಲಿ ಇದ್ದಾರೆ ಅವ್ರು ಮಾತ್ರ ಲಿಫ್ಟ್ ಅನ್ನು ಹತ್ತುತ್ತಾರೆ. Bayar ಎಲ್ಲರಿಗೂ ಕಡಿಮೆ ಕಷ್ಟ ಇದೆ. For example, somebody joins today ISKCON, family member will say, "Why you are going there? You wait till you have become 60. Afterwards you go. Now till now you work, bring some money, we will enjoy till then."
ಎಲ್ಲರೂ ಸಹ ಭಕ್ತಿ ಸೇವೆ ಬಂದಾಗ ಏನಪ್ಪ ಭಕ್ತಿ ಸೇವೆ ಮಾಡ್ತಾ ಇದೆಯಾ, 60 ವರ್ಷ ಆಗ್ಬೇಕು, ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡು, ಚೆನ್ನಾಗಿ ಎಂಜಾಯ್ ಮಾಡು, ಆಮೇಲೆ ಬಂದು ನೀನೇನು ಮಾಡ್ಬೋದು, ಭಕ್ತಿನ ಬಂದು ನೀನು ಮಾಡ್ಬೋದು. So in the 9th sloka, the Lord says, "Oh Arjuna, if you cannot engage in devotional service, fix your mind on me without deviation. Then follow the elementary principles of Bhakti Yoga. In this way, you will become an attaining desire to me." ಇಲ್ಲಿ 12ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ, ಅರ್ಜುನ, ಧನಂಜಯ, ನಿಶ್ಚಯವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿತು. Now here regulatory principles is not about regulatory principles. ಹೀಗೆ ಬಂದು ಇದರಲ್ಲಿ ಬಂದು 4 ನಿಯಂತ್ರಕ ತತ್ವಗಳಿಲ್ಲ. These simple principles for a newcomer are regulatory principles are like getting up in the morning 4 o'clock, 4 ಗಂಟೆ ಎಲ್ಲ ಎಣಿಸ್ಬೇಕು, ಆಮೇಲೆ ಸ್ನಾನ ಮಾಡಬೇಕು, ಭಗವಾನ್ ದೇವಸ್ಥಾನ ಹೋಗಬೇಕು. ದೀಸ್ ಆರ್ ದ ರೆಗ್ಯುಲೇಟರಿ ಪ್ರಿನ್ಸಿಪಲ್ ಫಾರ್ ಎ ಪರ್ಸನ್ ವಿಚ್ ಕಮಿಂಗ್. ಯಾರು ಬಂದು ಭಕ್ತಿಲಿ ಬಂದು ಯಾರು ಈಗ ಬಂದಿರ್ತಾರೆ ಅವ್ರಿಗೆ ನಿಯಂತ್ರಣದ ತತ್ವಗಳು ಏನಂದ್ರೆ, ಬೆಳಗ್ಗೆ ಬೇಗ ಏಳೋದು, ಸ್ನಾನ ಮಾಡೋದು, ದೇವಸ್ಥಾನಕ್ಕೆ ಬರೋದು, ವಿಗ್ರಹಾರಾಧನೆಯಲ್ಲಿ ಬಂದು ಕೀರ್ತನೆಯಲ್ಲಿ ಪಾಲ್ಗೊಳ್ಳೋದು, ಇದೆಲ್ಲ ಬಂದು ಏನಾಗುತ್ತೆ, ಅವ್ರಿಗೆ ಬಂದು ತತ್ವಗಳು, ನಿಯಂತ್ರಣ ತತ್ವಗಳಾಗುತ್ತೆ. Then he must start slowly hearing Bhagavad Gita, Srimad Bhagavatam, which Srila Prabhupada has established in all the centers. ಏನಾಗಿದೆ, ಪ್ರಭುಪಾದರು ಈ ರೀತಿ ಮಾಡ್ತಾ ಏನಾಗುತ್ತೆ, ಪ್ರಪಂಚಾದ್ಯಂತ ನಮ್ಮ ಇಸ್ಕಾನ್ ದೇವಸ್ಥಾನಗಳನ್ನ ಪ್ರಭುಪಾದರು ಬಂದು ಸ್ಥಾಪನೆ ಮಾಡಿದ್ದಾರೆ. So when does these small services, bringing tulsi from outside, tying curtain, ಓಕೆ, ಭಕ್ತರು ಬಂದು ಏನ್ ಮಾಡ್ತಾರೆ, ನಿಧಾನಕ್ಕೆ ತುಳಸಿ ಮಹಾರಾಣಿಯನ್ನು ಕರ್ಕೊಂಡ್ ಬರೋದು, ಪೂಜೆಗೆ ರೆಡಿ ಮಾಡೋದು, ಹೀಗೆ ಬಂದು ಒಂದೊಂದೇ ಹಂತದಿಂದ ಏನಾಗುತ್ತೆ, ಭಕ್ತಿದ ಅವ್ರು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. gradually he will develop a taste for Krishna consciousness. ಹಾಗೆ ಏನಾಗುತ್ತೆ, ಭಗವಂತನ ಭಕ್ತಿಲಿ ಬಂದು ಅವ್ರಿಗೆ ಏನಾಗುತ್ತೆ, ಸೇವೆಯಲ್ಲಿ ಬಂದು ರುಚಿ ಬರುತ್ತೆ. So we are engaging somewhere or other in the service of Krishna. ನಾವು ಯಾವುದೇ ಒಂದು ಸೇವೆಯಲ್ಲಿ ಬಂದು ಅವ್ರನ್ನ ಏನ್ ಮಾಡಬೇಕು, ಭಗವಂತನ ಕೃಷ್ಣನ ಸೇವೆಗೆ ಅವ್ರನ್ನ ತೊಡಗಿಸ್ಬೇಕು. So in this sloka, the Lord is telling Arjuna, you fix your mind on me. ಭಗವಂತ ಹೇಳ್ತಾ ಇದ್ದಾರೆ, ಕೃಷ್ಣ ಹೇಳ್ತಾ ಇದ್ದಾರೆ ಅರ್ಜುನನಿಗೆ, ನೀನು ಬಂದು ನಿನ್ನ ಒಂದು ಏನೋ ಸೇವೆನ ಬಂದು ನನ್ನಲ್ಲಿ ಬಂದು ನೀನು ತೊಡಗಿಸು. Now as per the yoga ruda or yoga ladder, ಯೋಗದ ಒಂದು ಏಣಿಲಿ ಬಂದು in that ladder there are many steps. ಆ ಒಂದು ಏಣಿಲಿ ಬಂದು ಹಲವಾರು ಹಂತಗಳಿದೆ. We start with the karmi, ನಾವು ಕರ್ಮಿಗಳಿಂದ ಯೋಚನೆ ಮಾಡೋಣ. then starts karma kanda, ಅಲ್ಲಿ ಬಂದು ಕರ್ಮಕಾಂಡ ಬರುತ್ತೆ, then karma yoga, ಅಲ್ಲಿ ಕರ್ಮಯೋಗ ಬರುತ್ತೆ, then dhyana yoga, ಆಮೇಲೆ ಧ್ಯಾನ ಯೋಗ ಬರುತ್ತೆ, ಜ್ಞಾನ ಯೋಗ ಬರುತ್ತೆ, then dhyana yoga, ಅದಾದ್ಮೇಲೆ ಬಂದು ಧ್ಯಾನದವ್ರು ಬರ್ತಾರೆ, after that bhakti yoga. ಆಮೇಲೆ ಬಂದು ಭಕ್ತಿ ಯೋಗ. So these are the steps in that yoga ladder. ಆ ಒಂದು ಯೋಗದ ಹಂತದಲ್ಲಿ ಬಂದು ಇಷ್ಟೊಂದು ಹಂತಗಳಿದೆ, ಕರ್ಮಕಾಂಡ, ಜ್ಞಾನ, ಧ್ಯಾನ, ಆಮೇಲೆ ಬಂದು ಭಕ್ತಿ, ಇಷ್ಟು ಹಂತಗಳಿದೆ ಭಕ್ತಿ ಸೇವೆಯಲ್ಲಿ. ನಾವು ಭಕ್ತಿ ಅನ್ನೋದು ತಿಳ್ಕೊಳ್ಳೋದು. So in this sloka 9, the Lord says you fix your mind on me. The Lord doesn't say you fix your intelligence on me. ಭಗವಂತ ಏನ್ ಹೇಳ್ತಾರೆ, ನಿನ್ನ ಒಂದು ಏನಿದೆ, ನಿನ್ನ ಬುದ್ಧಿನ ಬಂದು ನನ್ನಲ್ಲೇ ತೊಡಗಿಸು. ಭಗವಂತ ಬಂದು ಬೇರೆದೇನು ಸಹ ಹೇಳ್ತಾ ಇಲ್ಲ. Why he says so is, sometimes we may be doing some service to Krishna. Prabhu will be making garlands. But he is making garlands, his mind may be somewhere else. ಕೆಲವೊಂದ್ಸತಿ ಏನಾಗುತ್ತೆ, ಭಕ್ತರು ಸೇವೆ ಕೊಟ್ಟಿರ್ತೀವಿ, ಹೂವು ಕಟ್ತಾ ಇರ್ತಾರೆ, ಆದ್ರೆ ಏನಾಗುತ್ತೆ, ಅವ್ರ ಮನಸ್ಸು ಎಲ್ಲೋ ಇರುತ್ತೆ. Now he is using his intelligence. Yes, I must put this flower this, after this next color flower, after this next color flower, but his mind is somewhere else. ಅವರು ಬುದ್ಧಿ ಬಂದು ಮನಸ್ಸು ಬಂದು ಎಲ್ಲೋ ಇದೆ, ಆದ್ರೆ ಟೆಕ್ನಿಕಲಿ ನಾವು ಬಂದು ಯೋಚನೆ ಮಾಡಿದಾಗ ಫಸ್ಟ್ ಬಂದು ಎಲ್ಲ ಕಲರ್ ಹಾಕ್ತೀವಿ, ಆಮೇಲೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಹಳದಿ ಕಲರ್ ಹಾಕ್ತೀವಿ, ನೆಕ್ಸ್ಟ್ ಬಂದು ಕೆಂಪು ಕಲರ್ ಹಾಕ್ತೀವಿ. ಈಗ ಏನ್ ಮಾಡ್ಬೇಕು, ಎಲ್ಲ ಮಾಡ್ತಾ ಇದ್ದಾರೆ, ಆದ್ರೆ ಮನಸ್ಸು ಮಾತ್ರ ಎಲ್ಲೋ ಇದೆ. So with intelligence he is thinking first red, then yellow, then blue and white, so it will look nice. But when he is doing it properly, mind is somewhere else. ಬುದ್ಧಿ ಮಾತ್ರ ಅಲ್ಲೇ ಇದೆ, ಆದ್ರೆ ಏನಾಗಿದೆ, ಮನಸ್ಸು ಮಾತ್ರ ಎಲ್ಲೋ ಇದೆ. So then in the 10th sloka, the Lord says, if you cannot practice the regulations of Bhakti Yoga, you try to work for me, because by working for me, you will come to that final purpose. ಭಗವಂತ ಬಂದು ಹೇಳ್ತಾ ಇದ್ದಾರೆ, ನೀನು ಬಂದು ನನ್ನಲ್ಲಿ ನಿನ್ನ ಮನಸ್ಸನ್ನ ತೊಡಗಿಸಕ್ ಆಗ್ಲಿಲ್ಲ ಅಂದ್ರೆ ನಿನ್ನ ಒಂದು ಏನ್ ಮಾಡು, ನಿನ್ನ ಒಂದು ಸೇವೆಯಲ್ಲಿ, ನನ್ನ ಸೇವೆಯಲ್ಲಿ ನೀನು ತೊಡಗು ಅಂತ. And here
the Lord is giving some examples. For example, somebody builds hospital, somebody builds school. His service can be utilized for building a temple. ಏನಂತ ಕೆಲವೊಬ್ರು ಬಂದು ಸ್ಕೂಲ್ನ ಕಟ್ಟಿಸ್ತಾರೆ, ಕೆಲವೊಬ್ರು ಬಂದು ಹಾಸ್ಪಿಟಲ್ ಕಟ್ಟಿಸ್ತಾರೆ. ಏನಕ್ಕೋಸ್ಕರ? ಅದರಿಂದ ಅವ್ರೇನಾಗುತ್ತೆ, ಅವರು ಇನ್ನೊಬ್ರನ್ನ ಸಹ ಇಲ್ಲಿಗೆ ದೇವಸ್ಥಾನ ಕರ್ಕೊಂಡ್ ಬರೋಕೆ ಸಹಾಯ ಆಗ್ತಾರೆ. He may not be interested in four regulated principles. He will not like to get up at 4 o'clock in the morning, but he has got money and he wants to give. Prabhu has done the wonderful job of collecting money, so he has got people who are interested in donation. ಈಗೇನಾಗುತ್ತೆ, ನಾವು ಕೆಲವೊಬ್ಬರಿಗೆ ಇಲ್ಲಿಗೆ ಬಂದು 4 ನಿಯಂತ್ರಕ ತತ್ವಗಳನ್ನೆಲ್ಲ ಅವರು ಸೇವೆ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಅದೇನಾಗುತ್ತೆ, ಅವರು ನಿಲ್ವಂತ ಹಣನ ಬಂದು ನಾವು ಏನ್ ಮಾಡ್ತಾ ಇದೀವಿ, ತಗೊಂಡ್ಬಂದು ಭಗವಂತನ ಸೇವೆಗೆ ಏನ್ ಮಾಡ್ತಾ ಇದೀವಿ, ತೊಡಗಿಸ್ತಾ ಇದೀವಿ. Now, if he had not met that person, he would build 10-floor building and do it on rent. That is what his sense gratification. ಸೊ ಆ ಮನುಷ್ಯನ ಒಂದು ಹಣನ ನಾವು ಇಲ್ಲಿ ತೊಡಗಿಸ್ತಿಲ್ಲ ಅಂದ್ರೆ ಏನಾಗುತ್ತೆ, ಅವರು ಬಂದು ಇನ್ನೂ ಒಂದು 10 ಫ್ಲೋರ್ ಮನೆ ಕಟ್ತಾರೆ, ಅದರಿಂದ ಹಣ ಸಂಪಾದನೆ ಮಾಡ್ತಾರೆ. ಆ ಹಣನ ಬಂದು ತಮ್ಮ ಇಂದ್ರಿಯ ತೃಪ್ತಿಗೆ ಅವರು ಯೂಸ್ ಮಾಡ್ತಾರೆ. Another example is some Prabhu's December book marathon. Everybody goes for book distribution. He is doing direct service to Krishna. He is giving books to outsiders. ಯಾವಾಗ ಬಂದು ನಾವು ಬುಕ್ಸ್ ಮ್ಯಾರಥಾನ್ ಅಲ್ಲಿ ಬಂದು ಬುಕ್ಸ್ನ ಬಂದು ಹಂಚಕ್ಕೆ ಹೋಗ್ತೀವಿ, ಅದು ಒಂದು ಭಗವಂತನ ಕೃಷ್ಣನ ಒಂದು ಡೈರೆಕ್ಟ್ ನಮ್ಮ ಒಂದು ಸೇವೆ ಅದು ಕೃಷ್ಣನ. Now, he is not another person, new person. He says they are going and distributing books. How will they carry books? I will sponsor for bags, they can carry the books easily. That is also a service to Krishna. ಏನಾಗುತ್ತೆ, ಕೆಲವೊಂದ್ಸತಿ ಭಕ್ತರುಗಳಿಗೆ ಬುಕ್ಸ್ ಎತ್ಕೊಂಡು ಹೋಗಲ್ಲ. ಕೆಲವರು ಭಕ್ತರು ಮಾಡ್ತಾರೆ, ಪ್ರಭು ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ, ಅವ್ರಿಗೆ ಬ್ಯಾಗ್ ತಗೊಡ್ತಾರೆ, ಇಲ್ಲ ಅವ್ರ ಬೈಕ್ ಇಂದ ಏನ್ ಮಾಡ್ತಾರೆ, ಬುಕ್ಸ್ ನ ತಗೊಂಡೋಗಿ ಅವ್ರಿಗೆ ಬಂದು ತಗೊಂಡೋಗಿ ಕೊಡ್ತಾರೆ. ಅದು ಸಹ ಒಂದು ಸೇವೆ. One who is selling the books is doing a direct service to Krishna, but the one who is giving the bags indirectly is serving Krishna through these people who are distributing books. ಯಾರು ಬಂದು ಬುಕ್ಸ್ ಬಂದು ನೇರವಾಗಿ ಮಾಡ್ತಾ ಇದ್ರು, ಡೈರೆಕ್ಟ್ ಆಗಿ ಕೃಷ್ಣನ್ ಸೇವೆ ಮಾಡ್ತಾ ಇದ್ದಾರೆ. ಆ ಬುಕ್ಸ್ ತಗೊಂಡ್ಬರಕ್ಕೆ ಯಾರು ಸೇವೆ ಮಾಡ್ತಾ ಇದ್ದಾರೆ, ಅವರಿಗೆ ತಗೊಂಡೋಗಿ ಕೊಡೋದಕ್ಕೆ ಬಂದು ಅವರು ಡೈರೆಕ್ಟ್ ಆಗಿ ಏನಾಗುತ್ತೆ, ಹಿಂಭಾಗದಲ್ಲಿ ಕೃಷ್ಣನ ಅವರು ಸೇವೆ ಮಾಡ್ತಾ ಇದ್ದಾರೆ. Now read the 11th sloka translation. ಈಗ ಒಂದು 11ನೇ ಶ್ಲೋಕದ ಒಂದು ಅನುವಾದನ ಬಂದು ಒಂದು, ನನ್ನ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮ ಫಲಗಳನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಲು ಪ್ರಯತ್ನಿಸು. So, step by step, Lord is going ground floor, first floor, second floor. He is showing path. You cannot climb only to 5th floor, you come to first floor. You are still better, go to second floor. Still you can walk, go to 3rd floor. ಭಗವಂತ ಏನ್ ಮಾಡ್ತಾ ಇದ್ದಾರೆ, ಒಂದೊಂದೇ ಹಂತನ ಬಂದು ಏನ್ ಮಾಡ್ತಾ ಇದ್ದಾರೆ, 12ನೇ ಅಧ್ಯಾಯದಲ್ಲಿ ಯಾರು ಭಕ್ತಿ ಸೇವೆ ಮಾಡಕ್ಕಾಗಲ್ಲ ಅವ್ರೇನಾಗುತ್ತೆ, ಇಂಡೈರೆಕ್ಟ್ ಆಗಿ ನೀವು ನನ್ನನ್ನ ಸೇವೆ ಮಾಡಿ ಅಂತ ಏನ್ ಮಾಡ್ತಾ ಇದ್ದಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. Now in the 11th sloka, the Lord says, if that is also difficult for you, then do one thing, whatever you are working, you give the result to me. ನೀನೇನ್ ಮಾಡ್ತಾ ಇದೀಯಾ, ನಿನ್ನ ಎಲ್ಲ ಬೇರೆ ಸೇವೆ ಮಾಡು, ಆದ್ರೆ ಅದು ಕರ್ಮ ಫಲನ ಬಂದು ನನಗೆ ನೀನು ಅರ್ಪಿಸು. Now here comes the question mark. Supposing Prabhu goes for an interview to some company and they select, okay, you are selected, you come from tomorrow, but I will not give salary. Will you work? Why? You ask the question, who will work? ಓಕೆ, ಇಲ್ಲಿ ಪ್ರಭುಗಳು ಈಗ ಪ್ರಶ್ನೆ ಮಾಡಿದ್ರು. ಈಗ ಪ್ರಭುಗಳು ಬಂದು ಇಂಟರ್ವ್ಯೂ ಹೋಗ್ತಾರೆ, ಸೆಲೆಕ್ಷನ್ ಆಗ್ತಾರೆ. ಅವ್ರು ಬಂದು ನೀನು ಕೆಲಸ ಮಾಡೋದು ನಿನಗೆ ಸಂಬಳ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಆ ರೀತಿ ಕೆಲಸ ಮಾಡಕ್ಕೆ ಇಷ್ಟ ಬೀಳ್ತೀರಾ? ಯಾಕೆ? ನಮ್ಗೆ ಬಂದು ಬೇಕು ಎಕ್ಸ್ಪೆಕ್ಟೇಷನ್ ಇದೆ. Anybody else? I'm not talking about devotional service. ಇದು I'm ಬಂದು talking about material work. ಇದು ಬಂದು ಭಕ್ತಿ ಸೇವೆ ಅಲ್ಲ, ಭೌತಿಕ ಜಗತ್ತಿನಲ್ಲಿ ನೀವು ಹೊರಗಡೆ ಹೋಗಿ ದುಡಿತೀರಾ, ನಿಮಗೆ ಸಂಬಳ ಇಲ್ಲ ಅಂದ್ರೆ ನೀವು ಕೆಲಸ ಮಾಡ್ತೀರಾ? ಏನು? ಯಾಕೆ? ನಾವೇ ಜೀವನ ಮಾಡೋದು. How you maintain yourself? How maintain our family? I will say I will take care of your maintenance. Still will you work? ಅವ್ರು ಏನಂತಂದ್ರೆ ನಿಮ್ಮ ಸಂಸಾರದ ಎಲ್ಲ ಜವಾಬ್ದಾರಿ ನಾನು ತಗೊಳ್ತೀನಿ, ಈಗ ಮಾಡ್ತೀರಾ ಕೆಲಸನ? She is coming closer, not fully. ಮಾತಾಜಿ ಏನು ಹೇಳ್ತಿದ್ರೆ ನಮ್ಗೆ ಅದರಲ್ಲಿ ತೃಪ್ತಿ ಅನ್ನೋದಿರೋದಿಲ್ಲ ಅಂತ ಹೇಳ್ತಾರೆ. Now, anything that we do, we have got a problem. We expect fruit.
ನಾವು ಏನೇ ಮಾಡಿದ್ರು ಸಹ ಅದರ ಒಂದು ಕರ್ಮಫಲನ ಅನುಭವಿಸಕ್ಕೆ ಇಷ್ಟಪಡ್ತೀವಿ. We are conditioned in this world to get fruit for anything that we do. ನಾವು ಈ ಭೌತಿಕ ಜಗತ್ತಿನಲ್ಲಿ ಬಂದು ನಿಯಂತ್ರಣದಲ್ಲಿದ್ದೀವಿ. ಆ ಒಂದು ಭೌತಿಕ ಏನು ನಾವು ಕೆಲಸ ಮಾಡ್ತೀವಿ ಅದರ ಒಂದು ಕರ್ಮಫಲವನ್ನು ನಾವು ಅನುಭವಿಸ್ಬೇಕು ಅಂತ ಒಂದು ಏನಾಗಿದ್ದೀವಿ, ಅದಕ್ಕೆ ಬದ್ಧರಾಗ್ಬಿಟ್ಟಿದ್ದೀವಿ. Now one secret I tell you today. ಪ್ರಭುಗಳು ಬಂದು ಈಗ ಒಂದು ರಹಸ್ಯನ ಹೇಳ್ತಾರೆ. The reason we are all in this material world bound is we expect result for whatever we do. ಈ ಭೌತಿಕ ಜಗತ್ತಿನಲ್ಲಿ ನಾವು ಏನು ಸಿಗಾಕೊಂಡಿದ್ದೀವಿ, ಎಲ್ಲ ಕರ್ಮಫಲ ಏನು ಕರ್ಮ ಮಾಡ್ತಾ ಇದೀವಿ ಅದಕ್ಕೆ ಏನು ಮಾಡ್ತಾ ಇದೀವಿ, ಕರ್ಮ ಫಲನ ನಾವೇ ಅನುಭವಿಸ್ಬೇಕು ಅಂತ ಆಸೆ ಬಿಡ್ತಾ ಇದ್ದೀವಿ. ಅದರಿಂದ ಈಗ ನಾವು ಈ ಭೌತಿಕ ಜಗತ್ತಿನಲ್ಲಿ ಇಲ್ಲೇ ಇದ್ದೀವಿ. Now somebody was singing. Now which Mataji was singing? You are singing. You are singing. Okay, you are singing. Now why do you sing? ಯಾಕೆ ನೀವು ಕೀರ್ತನೆ ಮಾಡಿದ್ರಿ? ಭಗವಂತನಿಗೆ ಕೀರ್ತನೆ, ಶಿ ಇಸ್ ಹ್ಯಾಪಿ ವೆನ್ ಡೂಯಿಂಗ್ ಕೀರ್ತನೆ ಫಾರ್ ಕೃಷ್ಣ. Now if she has not been in Krishna consciousness, somebody asks her to do it, will she do it? ನೀವು ಕೃಷ್ಣ ಭಕ್ತರಿಲ್ಲ, ನೀವು ಕೀರ್ತನೆ ಮಾಡಿದ್ರೆ ನೀವು ಮಾಡ್ತೀರಾ? Why? ಯಾಕೆ? You are satisfying so many people by singing film song. ನೀವು ಬೇರೆ ಬೇರೆ ಕೀರ್ತನೆ ಮಾಡೋದ್ರಿಂದ ಎಲ್ಲರೂ ಸಹ ಆನಂದ ಪಡ್ತಾರೆ. First she is doing, now she is not interested to do it. The problem is we are expecting results and we are binding ourselves with that result. ನಾವೇನಾಗ್ತಿದ್ದೀವಿ, ಬೇರೆದ್ರಿಂದ ನಾವೇನು ಕೀರ್ತನೆ ಮಾಡ್ತಾ ಇರೋದ್ರಿಂದ ಅಪೇಕ್ಷಿಸ್ತಾ ಇದ್ದೀವಿ. ಈಗ ಕೀರ್ತನೆ ಮಾಡಿ ನಮ್ಮನ್ನೆಲ್ಲ ಹೊಗಳಿದ್ರ, ನಮ್ಮನ್ನ ಇಷ್ಟ ಬೀಳ್ತಾ ಇದ್ದಾರ ಅಂತ ಏನ್ ಮಾಡ್ತಾ ಇದ್ದಾರೆ, ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾರೆ. ಈ ಒಂದು ಕರ್ಮ ಬಂಧನದಲ್ಲಿ ನಾವು ಏನಾಗ್ತಾ ಇದೀವಿ, ಸಿಗಾಕೊಂಡಿದ್ದೀವಿ. Whereas the Lord says in Bhagavad Gita, Sarvasya Aham Medicine Mantasmedi Jnama Aponamcha. Intelligence, Lord gives. Forgetfulness, Lord gives. Knowledge, Lord gives. So what do you have? ಭಗವಂತ 15ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಸರ್ವಸಚ ಮೃತಿ ಸನ್ನಿವಿಷ್ಟ ಮುಂತಸ್ಮೃತಿ ಜ್ಞಾನ ಅಪೋನಂಚ ಅಂತ ಹೇಳಿದ್ದಾರೆ. ಏನಂತೆ, ಸ್ಮರಣೆ, ಜ್ಞಾನ, ಮರೆವು ಕೊಡೋದು ಎಲ್ಲರೂ ಸಹ ನಾನೇ ಅಂತ ಭಗವಂತ ಕೃಷ್ಣ ಹೇಳಿದ್ರೆ, ನಿನ್ನಲ್ಲಿ ಏನಿದೆ ಅಂತ ಭಗವಂತ ಹೇಳ್ತಾರೆ. Now many people have got good body, but no use. Somewhere there is a paralysis, something. Why he is not able to do? ಕೆಲವ್ರ ಹತ್ರ ಒಳ್ಳೆ ದೇಹ ಇದೆ, ಆದ್ರೆ ಏನಾಗ್ಬಿಟ್ಟಿದೆ, ಅವರಿಗೆ ಲಕ್ಕ ಹೊಡ್ಬಿಟ್ಟಿದೆ. ಅಂತ ದೇಹ ಇಟ್ಕೊಂಡು ಏನ್ ಪ್ರಯೋಜನ? Somebody has got eyes, but he is not able to see. Somebody has got mouth, but he is not able to. He doesn't have capacity to speak. ಕೆಲವ್ರ ಹತ್ರ ಬಾಯಿ ಇದೆ, ಆದ್ರೆ ಏನಾಗ್ಬಿಟ್ಟಿದೆ, ಅವ್ರ ಬಾಯಿಂದ ಮಾತಾಡಕ್ಕಾಗ್ತಾ ಇಲ್ಲ. ಕಣ್ಣಿದೆ, ಕಣ್ಣಿಂದ ಭಗವಂತನ ನೋಡಕ್ಕಾಗ್ತಾ ಇಲ್ಲ. ಅಂತ ಕಣ್ಣು ಇಟ್ಕೊಂಡು ಅಂತ ಬಾಯಿ ಇಟ್ಕೊಂಡು ಏನ್ ಪ್ರಯೋಜನ? Somebody talks too much, somebody doesn't talk. Why is the difference? ಕೆಲವೊಬ್ರು ತುಂಬಾ ಮಾತಾಡ್ತಾರೆ, ಕೆಲವೊಬ್ರು ಮಾತಾಡದೇ ಇಲ್ಲ. ಹಿಂಗೆ ಬಾಯಿ ಇದ್ದು ಸಹ ಏನ್ ಪ್ರಯೋಜನ? Why the difference? ಏನು ಅದರಿಂದ ಏನು ವ್ಯತ್ಯಾಸ ಇದೆ? Yes. ಭಗವಾನ್ ಎಲ್ಲರಿಗೂ ಸೇಮ್ ಕೆಪಾಸಿಟಿ ಕೊಟ್ಟಿಲ್ಲ. ಒಬ್ಬರಿಗೆ ಕೊಟ್ಟಿದ್ದಾರೆ, ಒಬ್ಬರಿಗೆ ಕೊಟ್ಟಿಲ್ಲ. If you want anything that we are doing, we have nothing in our hand. This building, money, intelligence, mind, nothing is ours. Everything belongs to the Lord. He is giving us some capacity to do something. So he is the owner. ಭಗವಂತನ ಏನು ನಮ್ಮ ಹತ್ರ ನಾವು ಬರ್ಬೇಕಾದ್ರೂ ಸಹ ಏನು ಸಹ ತಂದಿಲ್ಲ, ಹೋಗ್ಬೇಕಾದ್ರೂ ಸಹ ಏನು ಸಹ ತಗೊಂಡೋಗಲ್ಲ. ಎಲ್ಲರೂ ಸಹ ಯಾವುದು? ಕೃಷ್ಣಂದು. Somebody needs PhD. He has no job, but somebody has got the 8th pass. He is earning lakhs of rupees in a good job. Why? ಕೆಲವೊಬ್ರು PhD ಮಾಡಿದ್ದಾರೆ, ಅವ್ರಿಗೆ ಕೆಲಸನೇ ಇಲ್ಲ. ಆದರೆ ಕೆಲವೊಬ್ರು ಏನಾಗಿದೆ, 8ನೇ ಕ್ಲಾಸ್ ಓದಿದ್ದಾರೆ, ಅವ್ರು ಒಳ್ಳೆ ಬಿಸ್ನೆಸ್ ನೋಡಿ ಏನಾಗಿದೆ, ತುಂಬಾ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. So everything originates from Krishna. Everything has to be used in the service of Krishna. And the Lord says in Bhagavad Gita, Bhoktaram Yajna Sarvadama Maheshwaram, I am the enjoyer of all sacrifices. How can you claim yourself? ಸೊ ಭಗವಂತ ಹೇಳಿದ್ರೆ ಎಲ್ಲವೂ ಸಹ ಭಗವಂತನಿಂದ ಬರ್ತಾ ಇದೆ. ಭೋಕ್ತಾರಂಭ ಸರ್ವಸ್ಲೋಕಾಮೇಶ್ವರ, ಭಗವಂತನಿಂದಲೇ ಎಲ್ಲಾನು ಸಹ ಬರ್ತಾರೆ. ಭಗವಂತನ ತೃಪ್ತಿಗೋಸ್ಕರ ನಾವು ಮಾಡಬೇಕು. ಆದರೆ ನಮ್ಮ ಹತ್ರ ಏನಿದೆ, ನಮ್ಮ ಹತ್ರ ಏನು ಸಹ ಆ ರೀತಿ ಒಂದು ಒಳ್ಳೆ ಏನೂ ಸಹ ಇಲ್ಲ. ಭಗವಂತನೇ ಎಲ್ಲರೂ ಸಹ ಕೊಡ್ತಾ ಇರೋದನ್ನ ಏನ್ ಮಾಡ್ತಾ ಇದೀವಿ, ಇದನ್ನೆಲ್ಲರೂ ಸಹ ನಾವು ಅನುಭವಿಸ್ತಾ ಇದೀವಿ. So now we will start the cream of this chapter with that sloka. ಈಗ ಬಂದು ನಾವು ಈ ಒಂದು ಅಧ್ಯಾಯದ ಒಂದು ಸಾರಾಂಶಕ್ಕೆ ಈಗ ನಾವು ಬರ್ತಾ ಇದ್ದೀವಿ.
Now, common man knows only two things: pious activities, impious activities. ಈಗ ಸಾಧಾರಣ ಒಬ್ಬ ಮನುಷ್ಯ ಎರಡೇ ತಿಳ್ಕೊಳ್ಳೋದು, ಒಂದು ಪುಣ್ಯ ಕಾರ್ಯ, ಇನ್ನೊಂದು ಒಂದು ಪಾಪ ಕಾರ್ಯ. That is all he knows. He may be knowing that if I do papa, I will get good results. If I do punya, I have to suffer for it. Sorry, if I do papa, I have to suffer. If I do good activity, pious activity, I will get good result. ಈಗ ನಾವು ಪುಣ್ಯ, ಈ ಸಾಧಾರಣ ಒಬ್ಬ ಮನುಷ್ಯ ಅವನಿಗೆ ಗೊತ್ತು ಎರಡೇ ವಿಷಯ. ಏನಂತ, ಪುಣ್ಯ ಮಾಡಿದ್ರೆ ಅದರಿಂದ ಏನಾಗುತ್ತೆ, ನನಗೆ ಒಳ್ಳೇದಾಗುತ್ತೆ. ಪಾಪ ಮಾಡಿದ್ರೆ ನನಗೆ ಅದರಿಂದ ಏನಾಗುತ್ತೆ, ಕೆಟ್ಟದಾಗುತ್ತೆ. ಇವೆರಡೇ ಅವ್ನು ತಿಳ್ಕೊಂಡಿರೋದು. So now, without doing karma, we cannot live. You said we want something to maintain. Now we have to do karma. We cannot sit like this for 24 hours a day, 365 days a day. ನಾವು ಬಂದು ಸುಮ್ಮನೆ ಒಂದೇ ಜಾಗದಲ್ಲಿ ಕರ್ಮ ಮಾಡಿದ್ರೆ ಒಂದೇ ಜಾಗದಲ್ಲಿ 24 ಗಂಟೆ ಈ ರೀತಿ ಕುತ್ಕೊಳ್ಳೋಕ್ಕಾಗೋದಿಲ್ಲ. So we have to perform activity. Now in karma, there is karma also, there is vikarma also. Karma means we are doing activity. Vikarma means we are doing prohibited activity. ಕರ್ಮ ಅಂದ್ರೆ ಏನಂದ್ರೆ ನಾವು ಮಾಡುವಂತ ಒಂದು ಕ್ರಿಯೆ. ವಿಕರ್ಮ ಅಂದ್ರೆ ಪಾಪ ಕಾರ್ಯಗಳು. Like illicit sex, gambling, meat eating, intoxication, these are all vikarma. ವಿಕರ್ಮ ಅಂದ್ರೆ ಏನು, ಮಾಂಸಾಹಾರ ತಗೊಳ್ಳೋದು, ಮದ್ಯಪಾನ ಮಾಡೋದು, ಜೂಜಾಡೋದು, ಅನೈತಿಕ ಲೈಂಗಿಕ ಸಂಪರ್ಕ ಮಾಡೋದು, ಇದು ಒಂದು ವಿಕರ್ಮ. Now everything is available today without going out of your house. ಇದು ಬಂದು ಏನಾಗಿದೆ, ನಾವು ಮನೆಗೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ಸಹ ನಾವು ಕಣ್ಣಿಂದಲೇ ನೋಡ್ತಾ ಇದ್ದೀವಿ. No. We are getting all these things sitting at home. ನಾವು ಇದನ್ನೆಲ್ಲ ಬಂದು ಮನೆಗೆ ಕೂತ್ಕೊಂಡು ಎಲ್ಲಾನು ಸಹ ನೋಡ್ತಾ ಇದ್ದೀವಿ. Illicit sex is available on the phone. ಈಗ ಬಂದು ಏನು, ಅನೈತಿಕ ಲೈಂಗಿಕ ಸಂಪರ್ಕ ಈ ಫೋನಲ್ಲೇ ನಮ್ಗೆ ಏನಾಗ್ಬಿಡುತ್ತೆ, ವಿಡಿಯೋಗಳು ಬರ್ತಾ ಇದೆ. If you want non-vegetarian, they deliver it at your home. ನಿಮಗೆ ಬಂದು ಏನು ಮಾಂಸಾಹಾರ ಬೇಕು ಅಂದ್ರೆ ನಿಮ್ಮ ಮನೆಗೆ ಬಂದು ಅದನ್ನ ಏನ್ ಮಾಡ್ತಾರೆ, ಡೆಲಿವರಿ ಕೊಡ್ತಾರೆ. Games are available in the phone. Games. ಈಗ ನಾವು ವಿಡಿಯೋ ಬೇಕು ಅಂದ್ರೆ ಏನಾಗುತ್ತೆ, ಗ್ಯಾಮ್ಲಿಂಗ್, ಜೂಜಾಡೋದು. ನಿಮ್ಗೆ ಏನ್ ಮಾಡ್ತಾರೆ, ನಿಮ್ಗೆ ಮೊಬೈಲ್ ಅಲ್ಲೇ ಬಂದು ಇಷ್ಟು ಸಂಪಾದನೆ ಮಾಡ್ಬೋದು ಅಂತ ಬೆಟ್ಟಿಗೆ ಬಂದು ಕೊಡ್ತಾರೆ. ನಿಮ್ಗೆ ಆಚೆ ಹೋಗ್ಬೇಡ, ಮನೆ ಸಿಗ್ತಾ ಇಲ್ಲ. ನೀವು ಬಂದು ಹೊರಗಡೆ ಹೋಗೋದು ಬೇಡ. ನಿಮ್ಗೆ ಎಲ್ಲಾನು ಸಹ ನಿಮ್ಮ ಇಂದ್ರೆ ಪಾಪ ಕರ್ಮ ಮಾಡಕ್ಕೆ ನಿಮ್ಗೆ ಮನೇಲೆ ಕುತ್ಕೊಂಡು ನೀವು ಪಾಪ ಕರ್ಮ ಮಾಡಿ. Today in Kaliyuga, people want this. They don't want to put effort, but they want result. First we discussed, if we want to put effort, then result. But in Kaliyuga, people don't want to put effort also. If somebody says, I will give you 10,000 rupees, sit at home, please give me. ಏನಾಗಿದೆ, ಈ ಕಲಿಯುಗದಲ್ಲಿ ಒಂದೇ ಜಾಗದಲ್ಲಿ ಕುತ್ಕೊಂಡು ಪಾಪ ಕರ್ಮ ತಗೊಳ್ತಾ ಇದ್ದಾರೆ. ಹೀಗೇನಾಗ್ಬಿಟ್ಟು ಕಲಿಯುಗದಲ್ಲಿ ಒಂದೇ ಜಾಗದಲ್ಲಿ ಕುತ್ಕೊಳ್ತಾರೆ, ಫ್ರೀಯಾಗಿ 10,000 ರೂಪಾಯಿ ಕೊಡ್ತೀನಿ, ಆಯ್ತಾಯ್ತು ನೀವು ಕೊಡಿ, ನಾವು ಇಲ್ಲೇ ಕುತ್ಕೊಳ್ತೀವಿ ಅಂತ ಅಲ್ಲೇ ಕೂತಿರ್ತಾರೆ. People are like, so, ಮಂದಾಸ ಮಕ್ಕಳ ಭಾಗ್ಯ. ಎಲ್ಲರೂ ಸಹ ಏನಾಗ್ಬಿಟ್ಟಿದೆ, ಭಾಗವತದಲ್ಲಿ ಹೇಳಿದೆ, ಮಂದ ಸುಮಂದ ಮತಿಯೋ ಮಂದ ಭಾಗ್ಯ ಉಪಬೃತ. That is the lowest of the steps. ಅದು ಬಂದು ಏನಾಗಿದೆ, ತುಂಬಾ ಕೆಳಗಿನ ಅಂತ ಅದು. The next comes karma. So we perform activity, somebody is working for office, Matajis are cooking at home. So that is karma. ಕರ್ಮ ಅಂದ್ರೆ ನಾವು ಹೋಗ್ತೀವಿ, ದುಡಿತೀವಿ, ಮಾತೆಯರು ಏನ್ ಮಾಡ್ತಾರೆ, ನಿಮ್ಮ ಮನೆಗಳಲ್ಲಿ ಅಡುಗೆ ಮಾಡ್ತಾರೆ, ಅದು ನಿಮ್ಮ ಕರ್ಮ. Even when we send children to the school, every parent wants their children to be first. ಎಲ್ಲರೂ ಸಹ ನಾವು ಸ್ಕೂಲಿಗೆ ಕಳಿಸ್ತೀವಿ, ಮಕ್ಕಳು ಏನಂತ ಇದರಲ್ಲಿ ಬಂದು ಫಸ್ಟ್ ರ್ಯಾಂಕ್ ಬರಲಿ ಅಂತ ಎಲ್ಲರೂ ಸಹ ಏನ್ ಮಾಡ್ತಾರೆ, ಮಕ್ಕಳನ್ನು ಬಂದು ಸ್ಕೂಲಿಗೆ ಕಳಿಸ್ತಾರೆ. Now 50 children are there, one first rank is only one. Maybe 2 might come first, 3 might come first, 50 can never come first. ಸೊ ನಾವು ಸ್ಕೂಲಲ್ಲಿ ಬಂದು ಫಸ್ಟ್ ರ್ಯಾಂಕ್ ಒಬ್ಬನಿಗೆ ಕೊಡೋಕ್ಕಾಗೋದು, ಸೆಕೆಂಡ್ ರ್ಯಾಂಕ್ ಒಂದ್ಸತಿ ಕೊಡೋದು, ಒಂದ್ಸತಿ 3 ಜನನು ಫಸ್ಟ್ ರ್ಯಾಂಕ್ ಬರ್ಬೋದು. ಆದರೆ 50 ಜನರು ಫಸ್ಟ್ ರ್ಯಾಂಕ್ ಬರೋಕ್ಕೆ ಸಾಧ್ಯನೇ ಇಲ್ಲ. And so same way, we are conditioned, do something, give me something. ನಾವೇನು ಮಾಡ್ತೀವಿ, ಭೌತಿಕ ಜಗತ್ತಿನಲ್ಲಿ ನಾವು ಏನ್ ಮಾಡ್ತೀವಿ, ಅದಕ್ಕೆ ಏನ್ ಮಾಡ್ತಾ ಇದೀವಿ, ಅದ್ರ ಫಲನ ಬಂದು ಪಡಿತಾ ಇದ್ದೀವಿ. This is karma. ಇದು ಬಂದು ಕರ್ಮ. Next step. ಇದು ಬಂದು ಎರಡನೇ ಅಂತ. Then comes karma kanda section. ನೆಕ್ಸ್ಟ್ ಬಂದು ಕರ್ಮ ಕಾಂಡದ ಅಂತ. In Vedas, there is karma kanda, there is jnana kanda, there is upasana kanda. ವೇದದಲ್ಲಿ 3: ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ. Karma kanda says, if you do this, you will get a son. If you do this, your forefathers will be priests. If you do this, you will go to Svargaloka. ಏನಾಗುತ್ತೆ, ಕರ್ಮಕಾಂಡದಲ್ಲಿ ಈ ಯಜ್ಞ ಮಾಡಿದ್ರೆ ನಿಮ್ಮ ಮುತ್ತಾತಂದಿರು, ತಾತಂದಿರು, ನಿಮ್ಮ ಪೂರ್ವಜನ್ರು ಅವ್ರಿಗೆಲ್ಲರಿಗೂ ಪುಣ್ಯ ಸಿಗುತ್ತೆ. ಇದು ಮಾಡಿದ್ರೆ, ಈ ಪೂಜೆ ಮಾಡಿದ್ರೆ ನಿಮಗೆ ಮಕ್ಕಳಾಗುತ್ತೆ. ಇವೆಲ್ಲ ಬಂದು ಕರ್ಮಕಾಂಡ ಅಂತ ಕರೀತಾರೆ. So these are the type of people who will do sacrifice. They are doing offering, they are doing something, the sacrifice they are doing, and they are getting expecting that result.
ಇವ್ರು ಏನ್ ಮಾಡ್ತಾರೆ, ಯಜ್ಞನ ಮಾಡ್ತಾ ಇದಾರೆ. ಆ ಯಜ್ಞದಿಂದ ಏನ್ ಮಾಡ್ತಾ ಇದಾರೆ, ಫಲನ ಬಂದು ಅನುಭವಿಸ್ಬೇಕು ಅಂತ ಆಸೆ ಬೀಳ್ತಾರೆ. Such people will go to Swargaloka. ಅಂತ ಜನರೇನಾಗುತ್ತೆ, ಬರೀ ಸ್ವರ್ಗ ಲೋಕಕ್ಕೆ ಮಾತ್ರ ಅವರು ಏರ್ಬೋದು. After in Swargaloka there is a lot of nice, beautiful things. There is a lot of wealth, beautiful houses, very nice opulence, beautiful women. Everything is great in Swargaloka. ಸ್ವರ್ಗಲೋಕದಲ್ಲಿ ಬಂದು ನಿಮಗೆ ಒಳ್ಳೆ ಎಲ್ಲಾನು ಸಹ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಉನ್ನತವಾದ ಊಟ, ಒಳ್ಳೆ ಮನೆ, ಒಳ್ಳೆ ಸುಂದರವಾಗಿರುವಂತಹ ದೇಹ. So those who do this Karmakanda section, those who give charity, they get good results. But those who do this Karmakanda, they go to heavenly planets. ಅವರು ಯಾರು ಈಗ ಎಲ್ಲರೂ ಸಹ ಕೆಲವೊಬ್ಬರೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ ಕಟ್ಟಿಸ್ತಾ ಇದ್ದಾರೆ, ಸ್ಕೂಲ್ ಕಟ್ಟಿಸ್ತಾ ಇದ್ದಾರೆ, ಎಲ್ಲ ದಾನ ಕೊಡ್ತಾ ಇದ್ದಾರೆ. ಅವರೆಲ್ಲ ಬಂದು ಓನ್ಲಿ ಸ್ವರ್ಗಲೋಕಕ್ಕೆ ಮಾತ್ರ ಹೋಗ್ಬೋದು. Those who do pious activities, they get pious effects. ಅವರು ಬಂದು ಪುಣ್ಯ ಮಾಡೋದ್ರಿಂದ ಪುಣ್ಯ ಲೋಕದಲ್ಲಿ ಮಾತ್ರ ಇರ್ಬೋದು. But those who do Karmakanda, for example, there are many Brahmanas who recite rituals. ಕೆಲವೊಬ್ಬರು ಬ್ರಾಹ್ಮಣರು ಬಂದು ಯಜ್ಞಗಳನ್ನ ಮಾಡ್ತಾರೆ. Like that, if you associate with them, you will go to Karmakanda, you will go to heaven. ಅಂತ ಜೊತೆ ಸಂಘ ಮಾಡಿ ನೀವು ಆ ರೀತಿ ಎಲ್ಲ ಯಜ್ಞಗಳನ್ನ ಮಾಡಿದ್ರೆ ನೀವು ಸ್ವರ್ಗಲೋಕದ ತನಕ ಅಷ್ಟೇ ಮಾತ್ರ ನೀವು ಹೋಗಕ್ಕೆ ಸಾಧ್ಯ. Now you have done 10% of Karmakanda ritual. In heavenly planets, you will get 10% of the result. ನೀವು ಕರ್ಮಕಾಂಡ 10% ಮಾಡಿದ್ರೆ 10% ಅಷ್ಟೇ ನಿಮ್ಗೆ ಆ ಪುಣ್ಯ ಸಿಗೋದು. In heavenly planets, lifespan is very long. ಆ ಒಂದು ಸ್ವರ್ಗಲೋಕದಲ್ಲಿ ಏನಂದ್ರೆ ನಮ್ಮ ಆಯುಸ್ಸು ಒಂದು ಜಾಸ್ತಿ ಇರುತ್ತೆ ಅಷ್ಟೇ. How much of account credit you have in your bank account, that much you can enjoy. After the bank balance is over, you come back. ಅಲ್ಲಿ ನೀವು ಸ್ವರ್ಗಲೋಕದಲ್ಲಿ ನಿಮ್ಮ ಪುಣ್ಯದಲ್ಲಿ ನಿಮ್ಮ ಅಕೌಂಟಲ್ಲಿ ಎಷ್ಟು ಪುಣ್ಯ ಇದೆ ಅಲ್ಲಿ ಅಷ್ಟು ದಿನಗಳ ಕಾಲ ಮಾತ್ರ ನೀವು ಸ್ವರ್ಗಲೋಕದಲ್ಲಿ ಆ ಪುಣ್ಯ ಮುಗಿತು ಅಂದ್ರೆ ಈ ಭೌತಿಕ ಜಗತ್ತಲ್ಲಿ ಮತ್ತೆ ನೀವು ಜನ್ಮ ತಗೊಳ್ಳಿ. So until now we are doing karma, then Karmakanda. This Karmakanda is basically to demigods mostly. Mostly the sacrifice is made for demigods. ಈ ಒಂದು ಏನು ಯಜ್ಞಗಳನ್ನ ಮಾಡ್ತೀವಿ ಇದೆಲ್ಲ ಬಂದು ದೇವತೆಗಳನ್ನ ತೃಪ್ತಿಪಡಿಸೋಕೆ ಮಾತ್ರ ಇರೋದು. Then somebody comes, he says, you must do something to Lord Krishna. ಕೆಲವೊಬ್ರು ಬಂದು ಭಗವಂತ ಕೃಷ್ಣನಿಗೋಸ್ಕರ ಏನಾರು ಮಾಡಿ. So then what that person does is, okay, you give me 5 lakh salary, I will give 10,000 rupees every month. ನಿಮಗೆ ಒಂದು 5 ಲಕ್ಷ ಬರ್ತಾ ಇದೆ ಅಂದ್ರೆ ಅದನ್ನು ನೀವು 10,000 ರೂಪಾಯಿ ನೀವು ದೇವಸ್ಥಾನ ಕೊಟ್ಟರೆ ಅನ್ಕೊಳ್ಳಿ. Every month. ಪ್ರತಿ ತಿಂಗಳು ಸಹ. It go on. Now God is smarter than this person. A time will come when he will not have 5 lakhs. He may come in 3 lakhs. He will say, you reduce my 3 lakhs, now I cannot give you 10,000 rupees. ಸೊ ಅವ್ರಿಗೆ 3 ಲಕ್ಷ ಸಂಬಳ ಬಂದಾಗ ಅವ್ರು 10,000 ಕೊಡೋದಕ್ಕೆ ಏನಾಗುತ್ತೆ ಹಿಂದೆ ಮುಂದೆ ನೋಡ್ತಾರೆ. Lord is a smarter businessman than what we are. ನಾವು ಅನ್ಕೊಳ್ತೀವಿ ಭಗವಂತ ಬಂದು ನಮಗಿಂತ ತುಂಬಾ ಚತುರ. So then he starts getting frustrated. He will not lose the 3 lakhs also. He will lose everything. Finally, he has nothing to give to the Lord. He will say, now what you have done to me, I don't want you also. ಕೆಲವೊಂದ್ಸತಿ ಏನಾಗುತ್ತೆ ಈ ರೀತಿಯಾಗಿ ಅವನೇನಾಗುತ್ತೆ 3 ಲಕ್ಷ ಇದ್ದು ಭಗವಂತ ಏನ್ ಮಾಡ್ತಾರೆ ಅದನ್ನು ಸಹ ಏನ್ ಮಾಡ್ತಾನೆ ಕಿತ್ಕೊಂಡ್ಬಿಡ್ತಾನೆ. ಅವ್ನಿಗೆ ಏನು ಕೊಡದೇ ಇರೋ ತರಾನು ಮಾಡ್ಬಿಡ್ತಾನೆ. Okay, some people still give 10,000 rupees every month. That is Karma Yoga. Yoga means connecting with the Lord. And the process, this process is Karma Yoga. ಸೊ ಏನಾಗುತ್ತೆ ಕೆಲವೊಬ್ರು ಏನಾಗುತ್ತೆ 3 ಲಕ್ಷ ಬದಲು ಸಹ 10,000 ಕೊಡ್ತಾ ಇದ್ದಾರೆ. ಭಗವಂತ ಏನ್ ಮಾಡ್ತಾನೆ ಅದನ್ನೆಲ್ಲರೂ ಸಹ ಜ್ಞಾಪಕದಲ್ಲಿ ಇಟ್ಕೊಂಡಿರ್ತಾರೆ. ಇಂಥ ಒಂದು ಯೋಗ ಅಂತ ಏನಂದ್ರೆ ನಮಗೆ ಭಗವಂತನ ಸಂಬಂಧನ ಜೋಡಣೆ ಮಾಡೋದು ಯೋಗ ಅಂತ. He continues this process as time comes when he is frustrated. ಯಾವಾಗ ಒಂದು ಈ ಅಂತನ ಒಂದು ಮುಂದರಿಸ್ತಾ ಇರ್ತಾರೆ ಏನಾಗುತ್ತೆ ಒಂದಿನ ಏನಾಗುತ್ತೆ ಅವ್ರಿಗೆ ಬೇಸರ. This happens many births, not one birth. ಇದು ಬಂದು ಒಂದು ಜನ್ಮದಲ್ಲಿ ಆಗಲ್ಲ, ಇದು ಹಲವಾರು ಜನ್ಮಗಳಲ್ಲಿ ಆಗುತ್ತೆ. If you are hearing Krishna Katha today, it is because in your previous birth you have done something good connected to the Lord. Maybe you offered obeisances, maybe you have taken little Charnamrita. That benefit you are getting today. ಇವತ್ತು ನೀವು ಭಗವಂತನ ಇವತ್ತು ಕೃಷ್ಣ ಕಥೆ ಕೇಳ್ತಾ ಇದ್ದೀರ ಅಂದ್ರೆ ಹಿಂದಿನ ಜನ್ಮದಲ್ಲಿ ನೀವೇನ್ ಮಾಡಿರ್ತಾರ ಭಗವಂತನಿಗೆ ಪ್ರಣಾಮ ಮಾಡಿರ್ತೀರ, ಅಥವಾ ಭಗವಂತನ ತೀರ್ಥನ ಸೇವಿಸಿರ್ತೀರ, ಅಥವಾ ಭಗವಂತನ ಒಂದು ದೇವಸ್ಥಾನದಲ್ಲಿ ಕಸ ಗುಡಿಸೋದ ಪಾತ್ರ ತೆಗೆದದ್ದು ಮಾಡಿರ್ತೀರ. Prahlad Maharaj in his previous birth was cleaning the temple of Narasimhadev with a broom. That was his service. ಹಿಂದಿನ ಜನ್ಮದಲ್ಲಿ ಭಕ್ತ ಪ್ರಹ್ಲಾದರು ಮಾಡಿದ ಒಂದೇ ಸೇವೆ, ನರಸಿಂಹ ಜಯಂತಿ ದಿವಸ ಏನಾಗುತ್ತೆ ಭಗವಂತನ ನರಸಿಂಹದೇವರ ದೇವಸ್ಥಾನವನ್ನು ಶುದ್ಧಿ ಮಾಡ್ತಾರೆ. ಆ ಶುದ್ಧಿ ಮಾಡೋದಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ಅವರು ಭಕ್ತ ಪ್ರಹ್ಲಾದನಾಗಿ ಹುಡ್ತಾರೆ. This is the effect of devotion service. ಅದೇ ಒಂದು ಭಕ್ತಿ ಸೇವೆ ಒಂದು ಪುಣ್ಯ ಫಲ. So we have come to Karma Yoga. He gets frustrated.
Then he starts thinking, who is this putting me into all the suffering and all these things? He starts contemplating. There must be some God, there must be some form. There is no. Many people say there is no form. They think Lord has no form, no name, is zero. ಏನಾಗುತ್ತೆ ಕೆಲವೊಂದ್ಸತಿ ಕೆಲವರು ಭಕ್ತರು ಏನು ಈ ಬ್ರಹ್ಮಜ್ಯೋತಿಯಲ್ಲಿ ಕರ್ಮಕಾಂಡ ಮಾಡ್ತಾ ಬ್ರಹ್ಮಜ್ಯೋತಿಯಲ್ಲಿ ಈ ರೀತಿ ಒಂದು ನಿರಾಕಾರವಾದಗಳನ್ನ ಇದು ಮಾಡ್ತಾ ಏನಾಗುತ್ತೆ ಭಕ್ತಿಯಿಂದನೇ ಅವರೆಲ್ಲ ಏನಾಗುತ್ತೆ ಭಗವಂತನ ರೂಪನೇ ಇಲ್ಲ ಅಂದ್ಬಿಟ್ಟು ಹೊರಗಡೆ ಕೊಂಡ್ಬಿಡ್ತಾರೆ. There are 3 types of practitioners in Jnana Yoga. This is called Jnana Yoga. Speculative knowledge. ಜ್ಞಾನ ಯೋಗದಲ್ಲಿ ಬಂದು 3 ತರ ಹಂತಗಳಿದೆ. ಇದು ಬಂದು ಏನೋ ಭಕ್ತಿಯ ಒಂದು ಸ್ಪೆಕ್ಯುಲೇಟಿವ್ ನಾಲೆಡ್ಜ್ ಅಂದ್ರೆ ಹೇಳ್ತಾರೆ. ಸೊ ವಿವಿಧ ಒಂದು ಜ್ಞಾನ ಬಂದು ಬೇರೆ ಬೇರೆ ರೀತಿಯಲ್ಲಿ ಅವರು ಅರ್ಥ ಹೇಳ್ತಾರೆ. They think you are God, I am God, he is God, everybody is God. ಏನಂತ ಅವ್ರು ಹೇಳ್ತಾರೆ, ಮೊದಲನೇದು ನೀನು ದೇವರು ನಾನು ದೇವರು, ಒಂದಿನ ನಾವೆಲ್ಲ ದೇವರಾಗ್ತೀವಿ. Then the next category is all the demigods, everybody is also God, they are and God is one. ಅವ್ರೇನು ಹೇಳ್ತಾರೆ, There is God, but all the demigods, today Shiva is God, tomorrow Ganpati is God, day after tomorrow Saraswati is God. Like this, there are people that second category. ಅವ್ರಿಗೆ ಏನಾಗುತ್ತೆ, ಎರಡನೇ ಹಂತದಲ್ಲಿ ಇರೋರು ಏನಾಗುತ್ತೆ, ಸೊ ಗಣೇಶನು ದೇವರೇ, ಯಾರು ಶಿವನು ದೇವರೇ, ಸೊ ಸರಸ್ವತಿ ದೇವರು, ಲಕ್ಷ್ಮೀ ದೇವರು ಅಂತ ಏನಾಗುತ್ತೆ, ಎಲ್ಲರೂ ಸಹ ಉನ್ನತ ಹಂತದಕ್ಕೆ ತಗೊಂಡ್ಬರ್ತಾರೆ. And the third category is those who worship the Vishwarupa form of the Lord. ಯಾರು ಮೂರನೇ ಹಂತದವ್ರು ಏನಾಗುತ್ತೆ, ಅವರು ಭಗವಂತನ ವಿಶ್ವರೂಪನ ಬಂದು ಪೂಜೆ ಮಾಡ್ತಾರೆ. How many of you know or heard about Vishwarupa? ಯಾರು ವಿಶ್ವರೂಪನ ಬಂದು ಬಗ್ಗೆ ತಿಳ್ಕೊಂಡಿದ್ದೀರಾ? ಯಾರು ನೋಡಿದ್ದೀರಾ ವಿಶ್ವರೂಪನ ಕೈ ತಿಳ್ಕೊಂಡಿದ್ರು? ವಿಶ್ವರೂಪ 11ನೇ ಅಧ್ಯಾಯದಲ್ಲಿ ಏನಾಗುತ್ತೆ, ಭಗವಂತ ಬಂದು ಎಲ್ಲ ರೂಪಗಳನ್ನು ಭಗವಂತ ತೋರಿಸ್ತಾರೆ, ಅದನ್ನ ವಿಶ್ವರೂಪ ಅಂತ. That Vishwarupa is not a real form of the Lord. It's an imaginary form of the Lord because we are used to seeing some form. ವಿಶ್ವರೂಪ ಅನ್ನೋದು ಇದು ಬಂದು ಈ ಭೌತಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದು. ಭಗವಂತನ ಬಂದು ಏನೋ ಅದು ಇಮ್ಯಾಜಿನರಿ ಅಂದ್ರೆ ಊಹಾತ್ಮಕ ಒಂದು ರೂಪ. It's not the true form. ಅದು ಬಂದು ಭಗವಂತನ ಒಂದು ನಿಜವಾದ ರೂಪ ಅಲ್ಲ. And it is there only in this material world. ಅದು ಬಂದು ಈ ಭೌತಿಕ ಜಗತ್ತಿನಲ್ಲಿ ಮಾತ್ರ ಇದೆ, ಆಧ್ಯಾತ್ಮಿಕ ವೈಕುಂಠದಲ್ಲಿ ಆ ರೂಪ ಇಲ್ಲ. So like this many words, he goes on speculating. He is in this Jnana Yoga. And such people get enter the Brahma Jyoti. And like I mentioned, light. ಸೊ ಏನಾಗುತ್ತೆ, ಇಂಥ ಭಕ್ತರು ಯಾರು ವಿಶ್ವರೂಪನ ಪೂಜೆ ಮಾಡ್ತಾರೆ ಅವ್ರೇನಾಗುತ್ತೆ, ಈ ವಿಶ್ವರೂಪನ ಪೂಜೆ ಮಾಡ್ತಾ ಏನಾಗುತ್ತೆ, ಅವರು ಬ್ರಹ್ಮಜ್ಯೋತಿಯ ಒಂದು ಹಂತಕ್ಕೆ ಬಂದು ಹೇಳ್ತಾರೆ. ಹೇಗೆ ಬಂದು ಪ್ರಭುಗಳು ಬಂದು ಬಲ್ಪಿಂದ ಲೈಟ್ ಬರ್ತದೆ, ಲೈಟ್ ಇರೋದ್ರಿಂದ ಏನಾಗ್ತಾ ಇದೆ, ಆ ನಿಜವಾದ ಬಲ್ಬ್ನ ನೋಡಕ್ ಹೋಗ್ತಾರೆ. ಈಗ ಭಗವಂತನ ಬಂದು ನೋಡೋಕ್ಕಾಗೋದಿಲ್ಲ. Now in Brahma Jyoti, when somebody enters, there is no service for him. He has to sit idle. No engagement. If somebody is put in a room continuously for 24 hours, for 365 days, what will happen? He will become mad. ಏನಾಗುತ್ತೆ, ಒಂದು ರೂಮ್ನಲ್ಲಿ ನಿಮ್ಮನ್ನ ಕೂಡ ಹಾಕ್ಬಿಟ್ರೆ 24 ಗಂಟೆ 24 ದಿನ, ಎಷ್ಟು ದಿನ ಅಂತ ನೀವು ರೂಮಲ್ಲಿ ಒಬ್ಬರೇ ನೀವು ಬ್ರಹ್ಮ ಜೊತೆ ಆ ಬೆಳಕನ್ನ ಧ್ಯಾನ ಮಾಡ್ಕೊಂಡಿರ್ತೀರಾ? So he gets frustrated. ಅವ್ರೇನಾಗುತ್ತೆ, ನಿಜವಾಗ್ಲೂ ಸಹ ಅವ್ರೇನಾಗುತ್ತೆ ಆ ಒಂದು ಒತ್ತಡಕ್ಕೆ ಒಳಗಾಗ್ಬಿಡ್ತಾರೆ. Again he comes back to this material world. ಹಾಗೇನಾಗುತ್ತೆ, ಮತ್ತೆ ಈ ಭೌತಿಕ ಜಗತ್ತನ್ನು ಅವರು ಈ ಇನ್ನೊಂದು ಜನ್ಮನ ಅವರು ಪಡಿತಾರೆ. Some people, maybe 1 in lakhs and lakhs, may go to the next step, which is called Dhyana Yoga. ಅದ್ರೇನಾಗುತ್ತೆ, ಕೆಲವೊಬ್ರು ಲಕ್ಷದಲ್ಲಿ ಒಬ್ರು ಏನಾಗುತ್ತೆ, ಅವ್ರೇನಾಗುತ್ತೆ ಧ್ಯಾನ ಹೋಗ್ತಾರೆ. Now, we all hear first about Prime Minister of India. ನಾವೆಲ್ಲ ಇದ್ದೀವಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಈ ಪ್ರಧಾನಮಂತ್ರಿ ಯಾರು ಅಂತ ನಮ್ಗೆ ಗೊತ್ತು. So in our mind we speculate, he must be like this, he must be like that, he must be like this character, he must be like that, we speculate. That is Jnana Yoga. ಏನಾಗುತ್ತೆ, ಹೇಗೆ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಮಂತ್ರಿ ಅಂದ್ರೆ ಹೆಂಗಿರ್ಬೋದು, ಅವ್ರು ಈ ರೀತಿ ಯೋಚನೆ ಮಾಡ್ಬೋದು, ಈ ರೀತಿ ನಡಿಬೋದು ಅಂತ ಏನಾಗುತ್ತೆ, ನಾವೇನ್ ಮಾಡ್ತೇವೆ ಮನಸ್ಸಿನಲ್ಲಿ ಊಹಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದೀವಿ. Then he sees somewhere TV, he sees Prime Minister, and he starts contemplating on that form. That is called Dhyana Yoga. ಧ್ಯಾನ ಯೋಗದಲ್ಲಿ ಏನಾಗುತ್ತೆ, ಯಾವಾಗ ನಾವು ಟಿವಿಲಿ ಬಂದು ನೋಡ್ತೀವಿ, ಓ ಇವರೇ ಪ್ರಧಾನಮಂತ್ರಿ, ಇವ್ರು ಹೀಗಿದ್ದಾರೆ ಅಂತ ಏನಾಗುತ್ತೆ, ಅವಾಗ ಬಂದು ಏನಾಗುತ್ತೆ, ಆ ರೂಪದಲ್ಲಿ ಬಂದು ಅವ್ರನ್ನ ನೋಡ್ತೀವಿ. So in this case, from Karma Yoga we have come to Jnana Yoga. From Jnana Yoga it's
gets frustrated. Somewhere he hears something about the Lord. He starts meditating on the form of the Lord in the heart. That is Paramatma. That is called Dhyana Yoga. ಹಾಗೆ ಅವನು ಏನಾಗುತ್ತೆ ಒಂದಾದ್ಮೇಲೆ ಒಂದು ಹಂತ ತಲುಪಾದ್ಮೇಲೆ ಪರಮಾತ್ಮನ ಒಂದು ಹಂತಕ್ಕೆ ತಲುಪಿ ಭಗವಂತನ ಬಂದು ಧ್ಯಾನದಿಂದ ಭಗವಂತನ ಪರಮಾತ್ಮನ ಬಂದು ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. And nobody can see. Anybody has seen the soul inside our body? ಯಾರಾದ್ರೂ ನಿಮ್ಮ ಆತ್ಮನ ನಿಮ್ಮ ದೇಹದಲ್ಲಿ ನೋಡಿದ್ದೀರಾ? If you have not seen soul, how can you see super soul of which soul is a part? ಈಗ ನೀವು ನಿಮ್ಮ ಆತ್ಮನೇ ನೋಡಕ್ಕಾಗಿಲ್ಲ ಅಂದ್ರೆ ಆತ್ಮದಲ್ಲಿ ಪರಮಾತ್ಮನ ನೀವು ಹೇಗೆ ನೋಡ್ತೀರಾ? So we have got lust, anger, greed, all the anarthas. That is why we are not able to see. So many people practice this Dhyana Yoga to clear the anarthas. It is not a physical exercise like you find in yoga, ನಾವು ಬಂದು ನಮ್ಮಲ್ಲಿರುವಂತ ಅನರ್ಥಗಳನ್ನ ಏನ್ ಮಾಡ್ಬೇಕು, ದೂರ ಮಾಡ್ಬೇಕು. ಈ ಧ್ಯಾನ ಯೋಗದಿಂದ ಏನ್ ಮಾಡ್ತಾರೆ ಅವರು, ಅನರ್ಥನ ದೂರ ಮಾಡೋದ್ರಿಂದ ಏನಾಗುತ್ತೆ, ಪರಮಾತ್ಮನ ದರ್ಶನ ಮಾಡ್ತಾರೆ. Some people meditate on the Om, which is also a formless form of the Lord. ಕೆಲವರು ಬಂದು ಓಂನ ಒಂದು ರೂಪನ ಬಂದು ಏನ್ ಮಾಡ್ತಾ ಇದ್ದಾರೆ, ಆ ಒಂದು ನಿರಾಕಾರ ರೂಪನ ಅವರು ಏನ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. And out of millions of those, one comes to a stage, he controls all the senses for many births, and he is able to practice this Dhyana Yoga, and he is able to see the super soul in the heart. ಲಕ್ಷಾಂತರ ವರ್ಷಗಳ ಕಾಲ ಅವನು ಆ ರೀತಿ ಮಾಡಾದ್ಮೇಲೆ ಅವರಿಗೆ ಒಂದು ಪರಮಾತ್ಮನ ಒಂದು ಏನಾಗುತ್ತೆ, ದರ್ಶನ ಬಂದು ಅವ್ರ ಹೃದಯದಲ್ಲಿ ಆಗುತ್ತೆ. So now the stage has come, Prime Minister has come somewhere, everybody rushes, they have seen that this is his form, that is called Dhyana Yoga. ಏನಾಗುತ್ತೆ, ಒಂದ್ ದಿವಸ ಏನಾಗುತ್ತೆ, ಪ್ರೈಮ್ ಮಿನಿಸ್ಟರ್ ನೀವು ಬಂದಾಗ ಏನಾಗುತ್ತೆ, ನೀವು ಹೋಗ್ತೀರಾ, ನೀವು ಡೈರೆಕ್ಟ್ ಆಗಿ ಏನಾಗುತ್ತೆ, ನಿಮಗೂ ಮತ್ತೆ ಅವ್ರಿಗೂ ಏನಾಗುತ್ತೆ ದರ್ಶನ, ನೀವು ಅವ್ರ ದರ್ಶನ ಮಾಡಿದ, ಓ ಇವ್ರು ಬಂದು ಈ ರೀತಿ ಇದ್ದಾರೆ ಅಂತ ನಿಮ್ಗೆ ಏನಾಗುತ್ತೆ, ಒಂದ್ ದಿವಸ ಒಂದು ದರ್ಶನ ಆಗುತ್ತೆ. But then one thing goes in his mind, see that person who is sitting next to him, he is doing this chamara for Prime Minister, somebody is giving glass of water, why can't I do that? ಏನಾಗುತ್ತೆ, ನೋಡ್ಬೇಕು ಅನ್ಸುತ್ತೆ, ಕೆಲವೊಬ್ರು ಬಂದು ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದಾರೆ, ಸೆಕೆ ಅಂದ್ಬಿಟ್ಟು ಇದು ಮಾಡ್ತಾ ಇದಾರೆ, ಕೆಲವೊಬ್ರು ಏನ್ ಮಾಡ್ತಾರೆ, ನೀರು ಕೊಡ್ತಾ ಇದಾರೆ, ಕೆಲವೊಬ್ರು ಊಟ ಕೊಡ್ತಾ ಇದಾರೆ, ಆ ಸೇವೆ ನಾನು ಮಾಡ್ಬೋದಲ್ಲ ಅಂತ ಅವ್ನಿಗೆ ಆಸೆ ಬೆಳೆಯುತ್ತೆ. Why that desire comes is the soul that is within our heart is a part and parcel of the Paramatma. ಯಾಕೆ ಆಸೆ ಬಂತು ಅಂದ್ರೆ, ನಾವೆಲ್ಲರೂ ಸಹ ಭಗವಂತನ ಒಂದು ಅಂಶ, ಆದ್ರಿಂದ ಏನಾಗುತ್ತೆ, ನಮಗೂ ಸಹ ಒಂದು ಆಸೆ ಬೆಳೆಯುತ್ತೆ ಸೇವೆ ಮಾಡಬೇಕು ಅಂತ. Just as this hand is a part of this body, this hand cannot function independently. If it is not functioning, it is paralyzed. ಏನಾಗುತ್ತೆ, ಹೇಗೆ ಈ ದೇಹಕ್ಕೆ ಸಂಬಂಧಪಟ್ಟಿದ್ದು ಈ ಕೈ ಬಂದು ಏನಾಗುತ್ತೆ, ಇದು ಲಕ್ಕು ಹೊಡೆದ್ರೆ ಏನಾಗುತ್ತೆ, ಇದು ಏನು ಯೂಸ್ ಇಲ್ಲ. ಈ ದೇಹಕ್ಕೆ ಬಂದು ಸೇವೆ ಮಾಡ್ತಾ ಇದ್ರೆ ಏನಾಗುತ್ತೆ, ಈ ಕೈಗೆ ಬಂದು ತುಂಬಾ ಬಂದು ಶಕ್ತಿ ಬರುತ್ತೆ. Same way, the Atma's constitutional position is service to Paramatma. ಏನಾಗುತ್ತೆ, ಈ ಒಂದು ಆತ್ಮದ ಒಂದು ನಿಜವಾದ ಒಂದು ಸ್ವರೂಪ ಏನಂದ್ರೆ, ಜೀವೇನ ಸ್ವರೂಪವೇ ಕೃಷ್ಣ ನಿತ್ಯದಾಸ. ಭಗವಂತನ ಸೇವೆ ಮಾಡೋದು ಬಂದು ಈ ಜೀವದ ಒಂದು ಏನಾಗುತ್ತೆ, ಆತ್ಮದ ಒಂದು ಉದ್ದೇಶ. And if an Atma is not engaged in the service of Paramatma, that is called a disease. ಆತ್ಮ ಬಂದು ಪರಮಾತ್ಮನ ಸೇವೆ ಮಾಡ್ತಾ ಇಲ್ಲ ಅಂದ್ರೆ ಅದು ಬಂದು ಆತ್ಮ ಒಂದು ರೋಗಸ್ಥ ಆಗಿದೆ ಅಂತ ನಾವು ತಿಳ್ಕೋಬೇಕು. And when we engage in direct service to the Lord, that is what is called Bhakti Yoga. ಯಾವಾಗ ಒಂದು ಈ ಒಂದು ಆತ್ಮ ಡೈರೆಕ್ಟ್ ಭಗವಂತನ ಒಂದು ಸೇವೆನ ನೇರವಾಗಿ ಮಾಡ್ತಾ ಇದೆ ಅಂದ್ರೆ ಅದನ್ನ ಬಂದು ಭಕ್ತಿ ಸೇವೆ ಅಂತ ಕರೀತಾರೆ. So far the Lord has given so many steps. He has given so many ways. You do karma. After karma, you come to karma kanda. From karma kanda, you come to karma yoga. Karma yoga plus little knowledge becomes jnana yoga. Jnana yoga leads you to dhyana yoga. Dhyana yoga will lead to bhakti yoga. Now, which one you will prefer? You will prefer fifth floor or 1, 2, 3? Now you decide. How many you want to go? ನಾವೆಲ್ಲರೂ ಫಸ್ಟ್ ಬಂದು ಕರ್ಮ ತಿಳ್ಕೊಂಡ್ವಿ, ಆಮೇಲೆ ಕರ್ಮ ಯೋಗ ತಿಳ್ಕೊಂಡ್ವಿ, ಆಮೇಲೆ ಬಂದು ಕರ್ಮ ಕಾಂಡ ತಿಳ್ಕೊಂಡ್ವಿ, ಆಮೇಲೆ ಬಂದು ಏನಾಗುತ್ತೆ ಜ್ಞಾನ ಕಾಂಡ ತಿಳ್ಕೊಂಡ್ವಿ, ಆಮೇಲೆ ಬಂದು ಧ್ಯಾನ ಯೋಗ ತಿಳ್ಕೊಂಡ್ವಿ, ಆಮೇಲೆ ಬಂದು ಪರಮಾತ್ಮ ಅಂತ ತಿಳ್ಕೊಂಡ್ವಿ. ಈಗ ಬಂದು ಏನಾಗಿದೆ, ಭಗವಂತನ ಭಕ್ತಿ ಸೇವೆನ ನಾವು ತಿಳ್ಕೊಂಡಿದ್ವಿ. ಈಗ ಬಂದು ನೀವು ನಿರ್ಧಾರ ಮಾಡಿ, ನೀವು ಭಗವಂತನ ಭಕ್ತಿ ಸೇವೆ ಮಾಡ್ತೀರಾ ಅಥವಾ ಧ್ಯಾನ ಯೋಗ ಮಾಡ್ತೀರಾ, ಕರ್ಮಕಾಂಡ ಮಾಡ್ತೀರಾ, ಅದು ಈಗ ನಿಮಗೆ ಬಿಟ್ಟಿದೆ. Now, in the 12th sloka, the Lord gives some more concession. We will read that now. ಸೊ ಭಗವಂತ 12ನೇ ಶ್ಲೋಕದಲ್ಲಿ ಇನ್ನೂ ಭಗವಂತ ಏನ್ ಮಾಡಿದ್ದಾನೆ, ಇನ್ನೂ ನಮಗೆ ಸರಳವಾಗಿ ಮಾಡಿಕೊಟ್ಬಿಟ್ಟಿದ್ದಾರೆ. In the first line, he says, cultivation of knowledge is better than controlling the senses.
ಈ ಅಭ್ಯಾಸ ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಜ್ಞಾನ ಸಾಧನೆಗಿಂತ ಧ್ಯಾನ ಉತ್ತಮ, And then, ಜ್ಞಾನಕ್ಕಿಂತ ಕರ್ಮ ಫಲತ್ಯಾಗವು ಉತ್ತಮ, ಏಕೆಂದರೆ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. so the first line says, Jnana Yoga is better than Karma Yoga. The first line says, Jnana Yoga is better than Karma Yoga. The second line says, Jnana Yoga is better than Jnana Yoga. Simply getting Jnana is not enough. You have to know the form, your word, but you have not seen the form. So, meditating on the form of the Lord is better. Better than that also, here there is a catch. He says, renunciation of the fruits of action by which one can attain peace of long-lasting peace of mind. ಕರ್ಮಫಲ ತ್ಯಾಗ ಒಂದು ಏನು ನೀವು ಕರ್ಮ ಮಾಡ್ತೀರಾ ಅದನ್ನ ಭಗವಂತನಿಗೆ ನೀವು ಯಾವಾಗ ಅರ್ಪಣೆ ಮಾಡ್ತೀರಾ ಅದು ಒಂದು ನಿಮಗೆ ಮನಃಶಾಂತಿನ ನಿಮಗೆ ಕೊಡುತ್ತೆ. This is the essence of all these things. ಇದೆಲ್ಲ ಬಂದು ಈ ಒಂದು ಇಷ್ಟು ಏನೇ ತಿಳ್ಕೊಂಡ್ರೆ ಇದು ಬಂದು ಅದರ ಸಾರ. If you cannot do anything, Lord at least says, you are eating the results. At least give it to me. Because we are, like I mentioned in the beginning of the class, we are bound here by our results. Now the Lord says, you give the result to me. So you become free from that and you will have long-lasting peace of mind. ನೀವು ಯಾವಾಗ ಬಂದು ನಿಮ್ಮ ಕರ್ಮಫಲನ ನೀವು ಯಾವಾಗ ನೀವು ನನಗೆ ಕೊಡ್ತೀರಾ ಹಾಗೇನಾಗುತ್ತೆ, ನೀವು ಮನಃಶಾಂತಿನ ನೀವೇನು ಮಾಡ್ಬೋದು ಅರ್ಪಣೆ ಮಾಡ್ತಾ ಇದ್ದೀರಿ. ಆ ಮನಃಶಾಂತಿನ ನಾವೇನು ಮಾಡ್ಬೋದು ಪಡಿಬೋದು. ನೀವೇನು ಮಾಡ್ತಾ ಇದ್ರೆ ದುಡಿತಾ ಇದ್ರೆ ಅದು ದುಡಿದಿದ್ದನ್ನ ಭಗವಂತ ನೀವು ಕೊಟ್ಟೆ ಅದು ಭಗವಂತನ ಸೇವೆಗೆ ನಾವು ಯಾವಾಗ ಉಪಯೋಗಿಸ್ತೀವಿ ಹಾಗೇನಾಗುತ್ತೆ ನಿಮಗೆ ಮನಃಶಾಂತಿ ಸಿಗುತ್ತೆ. Now I will tell you one more thing. There is a risk at every stage. ಈಗ ಬಂದು ಪ್ರಭುಗಳು ಇನ್ನೊಂದು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಹಂತದಲ್ಲೂ ಸಹ ತುಂಬಾ ಅಪಾಯ ಇದೆ. Many people get stuck in one floor. They are not able to climb. ಕೆಲವೊಬ್ರು ಏನಾಗುತ್ತೆ ಮೊದಲನೇ ಹಂತದಲ್ಲೇ ಸಿಗಾಕೊಂಡ್ಬಿಡ್ತಾರೆ. One example of Karma Yoga is Indra. ಮೊದಲನೇ ಒಂದು ಎಕ್ಸಾಂಪಲ್ ಯಾರಂದ್ರೆ ಇಂದ್ರ. Indra has performed 100 Ashwamedha Yajna. Because of this he has got this position. If somebody performs 100 yajnas, he will not leave that person, he will disturb that yajna. ಏನಾಗುತ್ತೆ, ನೀವು ಭಾಗವತದಲ್ಲಿ ನೀವು ನೋಡುವುದು ಇಂದ್ರ ಬಂದು ಇಂದ್ರನ ಪೋಸ್ಟ್ಗೆ ಏನು ಮಾಡಬೇಕು, 100 ಅಶ್ವಮೇಧ ಯಜ್ಞ ಮಾಡಿದ್ರೆ ಇಂದ್ರನ ಪೋಸ್ಟ್. ಬೇರೆಯವರು ಯಾರಾದರೂ ಅಶ್ವಮೇಧ ಯಜ್ಞ ಮಾಡ್ತಾ ಇದ್ದಾರೆ ಅಂದ್ರೆ ಇಂದ್ರ ಬಂದು ಅವ್ರು 100 ಅಶ್ವಮೇಧ ಯಜ್ಞ ಮಾಡೋದಕ್ಕೆ ಅವ್ರು ಬಿಡೋದೇ ಇಲ್ಲ. In the fourth canto there is an example given. Prithu Maharaj, exalted devotee plus empowered incarnation. He completed 99 yajnas. When he was doing the 100th yajna, Indra stole the sacrificial horse. ಸೊ ಭಾಗವತದಲ್ಲಿ ಬಂದು ಪೃಥ್ವಿರಾಜರು ಬಂದು ಭಗವಂತನ ಶಕ್ತಿಯಾವೇಶಿ ಅವತಾರ, ಅವರು 100ನೇ ಅಶ್ವಮೇಧ ಯಜ್ಞ ಮಾಡ್ತಾ ಇದ್ದಾರೆ. ಅದ್ರೇನಾಗುತ್ತೆ, ಇಂದ್ರ ಬಂದು ಅವ್ರಿಗೆ ಯಜ್ಞ ಕಂಪ್ಲೀಟ್ ಏನೋ ಪೂರ್ಣ ಮಾಡೋದಕ್ಕೆ ಬಿಡೋದಿಲ್ಲ. ಅಶ್ವಮೇಧ ಯಜ್ಞದಲ್ಲಿರುವಂಥ ಅಶ್ವನ ಬಂದು ಏನು ಮಾಡ್ತಾರೆ, ಅಪಹರಿಸ್ಬಿಡ್ತಾರೆ. At that time, Prithu Maharaj was very much disturbed. Brahma came at that time and told him, you don't worry about it. Your destination is not heaven. Your destination is Vaikuntha. So your devotee's destination is Vaikuntha. But Indra, he wants to stop that because he wants to retain his position as Indra. That is Karma Yoga. ಹೇಗೆ ಬಂದು ಇಂದ್ರ ಬ್ರಹ್ಮದೇವರು ಬಂದು 100 ಅಶ್ವಮೇಧ ಯಜ್ಞ ಕಂಪ್ಲೀಟ್ ಅದು ಪೂರ್ಣವಾಗ್ತಾ ಇದ್ದಾಗ ಪೃಥು ಮಹಾರಾಜರು ತುಂಬಾ ಬಂದು ಏನಾಗುತ್ತೆ, ನೋವಾಗುತ್ತೆ. ಆ ಸಮಯದಲ್ಲಿ ಬ್ರಹ್ಮದೇವರು ಬರ್ತಾರೆ, ಪೃಥು ಮಹಾರಾಜರು ಹೇಳ್ತಾರೆ, ನಿಮ್ಮ ಉದ್ದೇಶ ನೀವು ಏನೋ ಭಗವಂತನ ಧಾಮಕ್ಕೆ ಹೋಗೋದು. ಓಕೆ, 100 ಅಶ್ವಮೇಧ ಯಜ್ಞ ಮಾಡಿ ನೀವು ಸ್ವರ್ಗಲೋಕ ನಿಮಗೆ ಬೇಕಾಗಿಲ್ಲ, ನಿಮ್ಗೇನೋ ಆಲ್ರೆಡಿ ಬಂದು ನಿಮಗೆ ವೈಕುಂಠ ಅನ್ನೋದು ಏನಾಗಿದೆ, ಪ್ರಾಪ್ತಿ ಬಂದು ಸಿದ್ಧಿ ಆಗಿದೆ. ನೀವು ಬಂದು ಏನು ಮಾಡಬೇಡಿ, ಇದರ ಬಗ್ಗೆ ನೀವು ಮನಸ್ಸಿಗೆ ಬಂದು ತಗೋಬಾರ್ದು ಅಂತ ಹೇಳ್ತಾರೆ. ಆದರೆ ಇಂದ್ರ ಬಂದು ಏನಾಗುತ್ತೆ, ಭೌತಿಕ ಜಗತ್ತಿನ ಆಸೆ ಇರೋದ್ರಿಂದ ಸ್ವರ್ಗಲೋಕದಲ್ಲಿರುವಂಥ ತನ್ನ ಒಂದು ಸ್ಥಾನನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, ಅಲ್ಲೇ ಇರೋದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಅಶ್ವನ ಬಂದು ಅಪಹರಿಸ್ತಾರೆ. There are many examples like that. One example in Jnana Yoga. The 4 Kumaras, they were all impersonalists, but they smelled the tulsi leaf that was offered to the Lord and they became devotees. ಸೊ ಜ್ಞಾನಯೋಗದಲ್ಲಿ ಸನತ್ ಕುಮಾರರು ಜ್ಞಾನಯೋಗದಲ್ಲಿ ಇರ್ತಾರೆ. ಭಗವಂತನಿಗೆ ಅರ್ಪಣೆ ಮಾಡಿದಂತಹ ತುಳಸಿ ದಳನ ಅವರು ಯಾವಾಗ ಬಂದು ಏನು ಮಾಡ್ತಾರೆ, ಮೂಗಿನಿಂದ ಅವರು ಆ ಒಂದು ಕಮನ ತಗೊಂಡ ತಕ್ಷಣ ಏನಾಗುತ್ತೆ, ಅವರು ಬಂದು ಶುದ್ಧ ಭಕ್ತಿಗೆ ಬರ್ತಾರೆ. On the other side, there is an example in Chaitanya Charitamrita. Keshav Kashmiri, he was very well versed in knowledge. Saraswati Devi would sit in his tongue and recite verses about Ganges. But one day when he sat in front of Chaitanya Mahaprabhu to discuss, Mahaprabhu defeated him
And he was wondering, how come Saraswati Devi has let me down? And finally Mahaprabhu explained the verses in such a way that he was defeated. And he left, he came with a big opulence, a lot of horses, elephants and all. He left back without anything. Mahaprabhu said, you leave everything. ಸೊ ಯಾವಾಗ ಒಂದು ಕೇಶವ ಕಾಶ್ಮೀರಿ ಬಂದು ಸರಸ್ವತಿ ದೇವಿ ಅವ್ರ ನಾಲ್ಗೆ ಮೇಲೆ ಇದ್ರು, ಅವ್ರಿಗೆ ಎಂತ ವರ ಇತ್ತು ಅಂದ್ರೆ ಅವ್ರ ಮುಂದೆ ಯಾರೇ ವಾದ ಕೂತ್ಕೊಂಡ್ರು ಸಹ ಅವ್ರ ವಾದದಲ್ಲಿ ಎಲ್ಲರೂ ಸಹ ಸೋಲ್ತಾ ಇದ್ರು. ಯಾವಾಗ ಚೈತನ್ಯ ಮಹಾಪ್ರಭು ಅವ್ರ ಮುಂದೆ ಬಂದಾಗ ಏನಾಗುತ್ತೆ, ಅವ್ರು ಬಂದು ವಾದದಲ್ಲಿ ಬಂದು ಸೋತು ಹೋಗ್ತಾರೆ. ಯಾಕಂದ್ರೆ ಸರಸ್ವತಿ ದೇವಿ ಬಂದು ಭಗವಂತನ ಕೃಷ್ಣನ ಚರಣ ದಾಸಿ. ಅವ್ರೇನಾಗುತ್ತೆ, ಭಗವಂತನ ಮುಂದೆ ಏನಾಗುತ್ತೆ, ಅವ್ರ ದಾಸಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಕೇಶವ ಕಾಶ್ಮೀರಿಗೆ ಏನಾಗುತ್ತೆ, ತುಂಬಾ ಬಂದು ಸರಸ್ವತಿ ದೇವಿಯಿಂದ ನನಗೆ ಈ ರೀತಿ ಆಯ್ತಲ್ಲ ಅಂದಾಗ ಏನಾಗುತ್ತೆ, ಅವರು ಬಂದು ಅವ್ರ ಜೊತೆಗೆ ಬರ್ಬೇಕಾದ್ರೆ ಸಾವಿರಾರು ಏನೋ ಕುದುರೆಗಳು ಆನೆಗಳ ಮೇಲೆ ಬಂದಿರ್ತಾರೆ. ಯಾವಾಗ ಒಂದು ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಕ್ಕಾಗ ಏನಾಗುತ್ತೆ, ಅವರು ಎಲ್ಲಾನು ಸಹ ತ್ಯಾಗ ಮಾಡಿ ಏನಾಗುತ್ತೆ, ಭಕ್ತಿ ಸೇವೆಗೆ ಬರ್ತಾರೆ. This is a fall down from Jnana Yoga. ಇದೇನಾಗುತ್ತೆ, ಈ ಜ್ಞಾನ ಯೋಗದಿಂದಲೂ ಸಹ ಏನಾಗುತ್ತೆ, ಜ್ಞಾನ ಜಾಸ್ತಿ ಇದ್ರೂ ಸಹ ಭಕ್ತಿಯಲ್ಲಿ ಬಂದು ಅವರು ಮುಂದುವರಿಯೋದಕ್ಕೆ ಆಗೋದಿಲ್ಲ. The next stage is Dhyana Yoga. ಮುಂದಿನ ಹಂತ ಬಂದು ಏನಾಗುತ್ತೆ, ಧ್ಯಾನ ಯೋಗ. Dhyana Yoga was practically possible in Satya Yoga. ಧ್ಯಾನ ಯೋಗ ಅನ್ನೋದೇನು ಈ ಕಲಿಯುಗಕ್ಕಲ್ಲ, ಅದು ಬರೀ ಮಾತ್ರ ಸತ್ಯಯುಗದಲ್ಲಿರುವಂತಹ ಜನರಿಗೆ ಮಾತ್ರ. Even in Satya Yoga, there is an example given in Srimad Bhagavatam. Shaubharya Muni was deep in meditation underwater. He sought to fish together. His meditation got lost. ಯಾವ ಶೌಭರ್ಯ ಮುನಿಗಳು ನೀರಿನಲ್ಲಿ ಕುತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ. ಎರಡು ಮೀನುಗಳು ಸಂಭೋಗ ಮಾಡೋದನ್ನ ನೋಡಿ ಏನಾಗುತ್ತೆ, ಇವರು ಧ್ಯಾನ ಭಂಗ ಆಗೋಗುತ್ತೆ. ಇವರು ಮತ್ತೆ ಬಂದು ಏನಾಗುತ್ತೆ, ಧ್ಯಾನ ಯೋಗದಿಂದನೂ ಹೊರಗಡೆ ಬರ್ತಾರೆ. So finally comes to Bhakti Yoga. ಕೊನೆಯಲ್ಲಿ ಬಂದು ಭಕ್ತಿ ಯೋಗಕ್ಕೆ ನಾವು ಬರೋಣ. In Bhakti Yoga, Srila Prabhupada said, if you perfect Bhakti Yoga in this lifetime, you go back to Vaikuntha in this life. And if you are not able to perform, complete in this life, next life you will get an opportunity to complete Bhakti. ಯಾರು ಈ ಜನ್ಮದಲ್ಲೇ ಯಾರು ಭಕ್ತಿನ ನಾವು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ, ಭಗವಂತನ ಕೃಪೆಯಿಂದ ಇನ್ನೊಂದು ಜನ್ಮ ಸಿಗುತ್ತೆ ಈ ಭಕ್ತಿ ಯೋಗನ ಕಂಪ್ಲೀಟ್ ಮಾಡೋದಕ್ಕೆ. Like I mentioned, if you are hearing Krishna Katha, something you have done in the previous life, you have got that facility. So either you finish off your bhakti in this, that put all your credit into bhakti account, you can go back. Otherwise, Lord will see that you are in some birth or other, you complete the bhakti yoga and go back to God. ಸೊ ಭಕ್ತಿ ಯೋಗ ಬಂದು ತುಂಬಾನೇ ಸರಳವಾದದ್ದು. ಓಕೆ, ಈ ಜನ್ಮದಲ್ಲಿ ಬಂದು ನಾವು ಈ ಜನ್ಮದಲ್ಲಿ ನಾವೇನು ಮಾಡಬಹುದು, ಭಗವಂತನ ಧಾಮಕ್ಕೆ ಬಂದು ನಾವು ಹೋಗ್ಬೋದು. So in this 12th sloka, the Sikh is somehow or other, if you can't do meditation, you go further. If you can't do this, do this. Finally, if you can't do anything, at least give us the results of the work. So if you are able to give us the results of the work, you become free from mental disturbance. That is what keeps us disturbing all the time. ಏನಾಗುತ್ತೆ, ನಾವು ಈ ಒಂದು ಶ್ಲೋಕದಲ್ಲಿ ನಾವು ಏನಂತ ಅರ್ಥ ಮಾಡ್ಕೊಂಡ್ವಿ, ಯಾವಾಗ ಬಂದು ಎಲ್ಲ ಕರ್ಮ ಫಲನ ನಾವು ಭಗವಂತನಿಗೆ ಅಂತ ಯಾವಾಗ ಅರ್ಪಣೆ ಮಾಡ್ಬಿಡ್ತೀವಿ, ನಿಮಗೆ ಏನಾಗುತ್ತೆ, ಅವಾಗ ಮನಃಶಾಂತಿ ಸಿಗುತ್ತೆ. ಆ ಮನಃಶಾಂತಿ ಇರೋದ್ರಿಂದ ಏನಾಗುತ್ತೆ, ನೀವು ಭಕ್ತಿಯಲ್ಲಿ ನೀವು ಮುಂದುವರಿಯೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. If at any time we are disturbed, we should think that we are expecting something in return. ನಾವು ಯಾವಾಗ ಬಂದು ನಾವು ತುಂಬಾ ಆತಂಕದಲ್ಲಿ ಇದ್ದೀವಿ ಅಂದ್ರೆ ಏನ್ ಮಾಡ್ತಾ ಇದೀವಿ, ನಾವು ಇನ್ನೊಬ್ಬರಿಂದ ಎಲ್ಲಾನು ಸಹ ಅಪೇಕ್ಷೆ ಮಾಡ್ತಾ ಇದೀವಿ. ಆದ್ರಿಂದ ಭಗವಂತನಿಂದ ಅಪೇಕ್ಷೆ ಮಾಡ್ತಾ ಇದೀವಿ. ಆದ್ರಿಂದ ಏನಾಗ್ತಾ ಇದೆ, ನಾವು ಯಾವಾಗ ಸಹ ಆತಂಕದಲ್ಲಿದ್ದೀವಿ ಅಂತ. The Lord himself says in Bhagavad Gita, Karmanivarikareshe ma phadetu kadachana. You have a duty to perform, but you have no right to ask for result. ಓಕೆ, ಭಗವಂತ 2ನೇ ಅಧ್ಯಾಯದಲ್ಲಿ 47ನೇ ಶ್ಲೋಕದಲ್ಲಿ ಯಾರು ಹೇಳ್ಬಿಟ್ಟಿದ್ದಾರೆ ಏನಂತ, ಕರ್ಮಣ್ಯವಾದಿಕರಸ್ತೆ ಮಹಾಫಲೇಶು ಕದಾಚನ. ನೀನು ಕರ್ಮ ಮಾಡು, ನೀನು ಕರ್ಮ ಫಲನ ನೀನು ಏನ್ ಮಾಡಬೇಡ, ಅಪೇಕ್ಷೆ ನೀನು ನೀಡಬೇಡ. And in this sloka, he says, if not anything, at least give the result, and you have peace of mind. ನೀನು ಏನು ಮಾಡೋಕ್ಕಾಗಲಿಲ್ಲ ಅಂದ್ರೆ ಏನು ಮಾಡು, ನೀನು ಕರ್ಮ ಮಾಡು, ಅದನ್ನ ನೀನು ಕರ್ಮ ಫಲನ ಬಂದು ನೀನು ನನಗೆ ಅರ್ಪಣೆ ಮಾಡುವಂತೆ ಭಗವಂತ ನೇರವಾಗಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. With this, I conclude the class for the day. I have taken extra time. I am sorry for that. ಓಕೆ, ಹರೇ ಕೃಷ್ಣ. ಸೊ ಪ್ರಭುಗಳು ಬಂದು ಈ ರೀತಿ ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಪ್ರಭುಗಳು ಇಲ್ಲಿ ಬರ್ತಾ ಇರ್ಲಿ. Any questions? ನಿಮ್ಗೆ ಯಾರಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಭಕ್ತರು ಪ್ರಶ್ನೆ ಕೇಳಬೇಕು ಅಂತ ಬೇಡ್ಕೊಡ್ತೀವಿ. ಕೇಳಿ ಜೋರಾಗಿ ಮಾತಾಡಿ. Yes. Yeah, that is jnana. You are having knowledge. That is jnana. Yes. Okay, now one round jumper.
1 round japa. Let us finish the ಕ್ವಶನ್ ಕೇಳ್ಬಿಡಿ ಭಕ್ತರಿಗೆ ನಮಗೆಲ್ಲ ಕೊಡ್ತಾರೆ. I got my chanting. ಪ್ರಭು ಇವಾಗ ನೀವು ಹೇಳಿದ್ರಿ ಈ ಸರಿ ನಮಗೆ ಆಗ್ಲಿಲ್ಲ, ಇವಾಗ ಮಾಡಕ್ಕಾಗ್ಲಿಲ್ಲ ಭಕ್ತಿ ಯೋಗ ಅಂತಂದ್ರೆ